ಆತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರದತಸ್ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಮಾಯಣದ 5ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿನ್ನೆ ನೋಡಿದಂತೆ ರಾಮಚಂದ್ರ ದೇವರು ಮತ್ತು ಲಕ್ಷ್ಮಣ ಜೊತೆಯಾಗಿ ಅನೇಕ ಜನ ರಾಕ್ಷಸರನ್ನು, ವಿಶೇಷವಾಗಿ 14,000 ಜನ ಆ ಖರನ ಸೈನ್ಯವನ್ನು ಸಂಹಾರ ಮಾಡಿ ಲೋಕಕ್ಕೆ ದೊಡ್ಡ ಉಪಕಾರವನ್ನು ಮಾಡ್ತಾರೆ. ಅನಂತರ ತಾವು ಪಂಚವಟಿ ಅಂತ ಒಂದು ಶಾಶ್ವತ ಆಶ್ರಮ, ಯಾಕೆಂದರೆ ಇಷ್ಟು ದಿವಸ ಒಂದೊಂದು ದಿನ ಒಬ್ಬೊಬ್ಬ ಋಷಿಗಳ ಆಶ್ರಮ, ಒಂದೊಂದು ದಿನ ಒಂದೊಂದು ನದಿಯಲ್ಲಿ ಸ್ನಾನ ಮಾಡ್ತಾ ತಿರುಗಾಡ್ತಾ ಇದ್ದರು. ಕೊನೆಗೆ ಅಗಸ್ತ್ಯರ ಮಾತಿಗೆ ಬೆಲೆ ಕೊಟ್ಟು, ನೀವಾದರೆ ಗಂಡಸರು ಆರಾಮಾಗಿರ್ತೀರಿ, ಆದರೆ ಪಾಪ ಹೆಂಗಸು ಪ್ರತಿನಿತ್ಯ ಒಂದೊಂದು ಕಡೆ ಅಡ್ಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಂದು ಕಡೆ ಶಾಶ್ವತವಾಗಿ ಇರಿ ಅಂತ ಹೇಳ್ತಾರೆ. ಅವರ ಮಾತಿಗೆ ಬೆಲೆ ಕೊಟ್ಟು ರಾಮ ಒಂದು ಪಂಚವಟಿ ಅಂತ ಗೋದಾವರಿ ನದಿಯ ತೀರದಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅನೇಕ ವರ್ಷಗಳು ಅಲ್ಲೇ ಕಳೆದವು. ಸೀತಾಪಹರಣ ಆದದ್ದು ವನವಾಸದ ಕೊನೆಯ ಹಂತದಲ್ಲಿ. ಆವಾಗ ಸೀತೆಯನ್ನು ರಾವಣ ಬಂದು ಅಪಹಾರ ಮಾಡ್ತಾನೆ. ಅದೆಲ್ಲ ನಿನ್ನೆ ಆಯಿತು. ಸೀತೆಯ ಅಪಹಾರ ಆಯಿತು. ಲಕ್ಷ್ಮಣ ಎಲ್ಲಿದ್ದಾನೆ? ರಾಮನ ಹತ್ರ ಇದ್ದಾನೆ. ಲಕ್ಷ್ಮಣನ ದೃಷ್ಟಿಯಲ್ಲಿ ಏನೋ ಸೀತೆ ಹೇಳಿದಂತೆ ರಾಮನಿಗೇನೋ ತೊಂದರೆಯಾಗಿದೆ ಅಂತ ಅಲ್ಲಿ ಬಂದು ನೋಡ್ತಾನೆ. ಆ ಮಾರೀಚ ಸತ್ತು ಬಿದ್ದಿದ್ದಾನೆ. ಎದುರುಗಡೆ ರಾಮಚಂದ್ರ ಆರಾಮವಾಗಿ ಬಿಲ್ಲು ಹಿಡಿದು ನಿಂತಿದ್ದಾನೆ. ಲಕ್ಷ್ಮಣನಿಗನ್ಸುತ್ತೆ ನಾವು ಬಂದು ತಪ್ಪಾಯಿತು. ನಾನೇನು ಅಂದ್ಕೊಂಡಿದ್ದೆ, ಸೀತೆಯ ಮಾತನ್ನು ಕೇಳಿ ರಾಮನಿಗೇನೋ ಏನೋ ಆಪತ್ತು ಕಂದಿದೆ ಅಂತ. ಇಲ್ಲಿ ನೋಡಿದರೆ ಆಪತ್ತು ಬಂದಿದ್ದ್ಯಾರಿಗೆ? ಮಾರೀಚನಿಗೆ. ರಾಮ ಆರಾಮಾಗಿದ್ದಾನೆ, ಏನಾಗಿದೆನೋ ಏನೋ ಅಂತ ಅವನಿಗೆ ತುಂಬ ಹೆದರಿಕೆ ಆಗುತ್ತೆ. ಯಾಕೆ ಸೀತೆ ಒಬ್ಬಳೇ ಇದ್ದಾಳೆ ಆಶ್ರಮದಲ್ಲಿ. ಈ ಕಡೆ ರಾಮಚಂದ್ರ ದೇವರಿಗೂ ತುಂಬ ಸಿಟ್ಟು ಬರುತ್ತೆ ಅಂತೆ. ನೀನು ಯಾಕೆ ಬಿಟ್ಟು ಬಂದಿ ಸೀತೆಯನ್ನು ಅಂತ. ನಿನಗೇನು ಹೇಳಿದ್ದೆ ನಾನು? ಏನೇ ಆಗಲಿ ನೀನು ಸೀತೆಯನ್ನು ಕಾಪಾಡಬೇಕು ಅಂತ. ನೀನು ನೋಡಿದರೆ ದೊಡ್ಡ ಅರಣ್ಯ, ಸುತ್ತಮುತ್ತ ಬೇಕಾದಷ್ಟು ಜನ ರಾಕ್ಷಸರಿದ್ದಾರೆ. ಅಂತಹ ಮಧ್ಯದಲ್ಲಿ ಸೀತೆಯನ್ನು ಒಬ್ಬಳನ್ನೇ ಬಿಟ್ಟು ಬಂದಿದ್ದೀರಿ, ಎಷ್ಟು ಸರಿ ನೀನು ಮಾಡಿದ್ದು ಅಂತ ಇಬ್ಬರು ಓಡೋಡಿ ಹೋಗಿ ಆಶ್ರಮಕ್ಕೆ ಸೇರ್ತಾರೆ. ಆಶ್ರಮ ನೋಡ್ತಾರೆ, ಅಲ್ಲಿ ಸೀತೆ ಇಲ್ಲ. ಇಬ್ಬರಿಗೂ ಗೊತ್ತಾಗುತ್ತೆ ಸೀತೆಯನ್ನು ಯಾರೋ ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ ಅಂತ. ರಾಮದೇವರು ಜೋರಾಗಿ ಅಳಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಅಳಲಿಕ್ಕೆ ಶುರು ಮಾಡ್ತಾರೆ. ಆದರೆ ವಾಸ್ತವಿಕವಾಗಿ ಇದು ನಾಟಕದ ಕಣ್ಣೀರು. ಜೋರಾಗಿ ಅಳಲಿಕ್ಕೆ ಶುರು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿದ್ದಂತಹ ಗಿಡ ಮರ, ಗೋದಾವರಿ ನದಿ, ಇದು ಎಲ್ಲೊಂದು ಕೂಡ ಕೇಳಲಿಕ್ಕೆ ಶುರು ಮಾಡ್ತಾರೆ. ನನ್ನ ಸೀತೆ ಎಲ್ಲಿದ್ದಾಳೆ ಅಂತ ಎಷ್ಟು ನೋಡಿದರೂ ಕೂಡ ಅಲ್ಲಿ ಹೇಳ್ತಾರೆ, ಏತೇ ಮೃಗ ಮಹಾವೀರ್ಯ ಮಾಮೀಕ್ಷಂತೆ ಮುಹುರ್ಮುಹು ವಕ್ತುಕಾಮ ಇವ ಹಿಮೆ ಇಂಗಿತಾನ್ಯುಪಲಕ್ಷಯೇ ಅಂತ. ದೊಡ್ಡ ದೊಡ್ಡ ಜಿಂಕೆಗಳಿರ್ತವೆ, ಎಲ್ಲ ಪ್ರಾಣಿಗಳು ಇರ್ತವೆ. ಎಲ್ಲ ಪ್ರಾಣಿಗಳ ಹತ್ರ ಹೋಗಿ ಕೇಳ್ತಾನಂತೆ ರಾಮ, ಸೀತೆ ಎಲ್ಲಿದ್ದಾಳೆ ಅಂತ. ಅವುಗಳು ಕೂಡ ಏನನ್ನೋ ಹೇಳಬೇಕು ಅಂತ ಮುಂದೆ ಬರ್ತಾವೆ ಅಂತೆ, ಆದರೆ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವಕ್ಕೆ. ಅದನ್ನು ಗಮನಿಸಿ ರಾಮ ಹೇಳ್ತಾನೆ, ವಕ್ತುಕಾಮ ಇವ ಹಿಮೆ ಇಂಗಿತಾನ್ಯುಪಲಕ್ಷಯೇ ಅಂತ. ಈ ಪ್ರಾಣಿಗಳನ್ನು ನೋಡಿದರೆ ನನ್ನ ಹತ್ರ ಏನೋ ಹೇಳಿಕ್ಕೆ ಬರ್ತಾ ಇವೆ ಅನಿಸ್ತಾ ಇದೆ, ಪಾಪ ಅವುಗಳಿಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಹಾಗಾಗಿ ಏನೋ ದೊಡ್ಡ ಆಪತ್ತು ಆಗಿದೆ ಅಂತ ತೀರ್ಮಾನ ಮಾಡ್ತಾನೆ. ಕೊನೆಗೆ ಸೀತೆಯನ್ನು ಹುಡುಕಬೇಕು ಅಂತ ಎಲ್ಲ ಕಡೆ ಇಬ್ಬರು ಕೂಡ ಸಂಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಮಧ್ಯದಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗ್ತಾರೆ. ದಕ್ಷಿಣ ದಿಕ್ಕಿನ ಹತ್ತಿರ ಪ್ರಯಾಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಒಂದು ದೊಡ್ಡ ಪಕ್ಷಿ ಬಿದ್ದಿರುತ್ತೆ. ಅದೇ ಜಟಾಯು ಅಂತ. ಅಂದರೆ ಜಟಾಯುನು ಸತ್ತಿರೋದಿಲ್ಲ, ಅವನ ರೆಕ್ಕೆಯನ್ನು ಕತ್ತರಿಸಿ ರಾವಣ ಬಿಸಾಕಿರ್ತಾನೆ. ಆವಾಗ ಅವನು ಯಾವಾಗ ರಾಮ ಬರ್ತಾನೋ, ಯಾವಾಗ ರಾಮನಿಗೆ ವಿಷಯ ತಿಳಿಸ್ತೀವೋ ಅಂತ ಕಾಯ್ತಾ ಇರ್ತಾನೆ.
ರಾಮ ಬರ್ತಾನೆ. ರಾಮ ಬಂದಿದ್ದೇ ತಡ ಜಟಾಯುವಿಗೆ ಒಂದು ಕಡೆ ನೆಮ್ಮದಿಯಾಗುತ್ತೆ. ಯಾಕೆಂದರೆ ರಾಮ ಬಂದಿದ್ದಾನೆ, ರಾಮನಿಗೆ ನಾನು ವಿಚಾರ ತಿಳಿಸ್ಬೇಕು. ಏನಂತ? ನಿನ್ನ ಹೆಂಡತಿಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಅಂತ ತಿಳಿಸ್ಬೇಕು ಅಂತ ಅವನಿಗೆ ಎಲ್ಲವನ್ನು ಕೂಡ ತಿಳಿಸ್ತಾನೆ. ತಿಳಿಸಿದ ತಕ್ಷಣವೇ ಪ್ರಾಣವನ್ನು ತ್ಯಾಗ ಮಾಡಿ ಬಿಡ್ತಾನೆ. ಯಾವ ಜಟಾಯು ಸತ್ತು ಹೋಗಿ ಬಿಡ್ತಾನೆ. ಅಂದರೆ ಅವನ ದೇಹದಲ್ಲಿ ಕಿಂಚಿತ್ತೂ ಶಕ್ತಿ ಇರಲಿಲ್ಲ, ಯಾವತ್ತೂ ಸಾಯಬೇಕಾಗಿತ್ತು. ಆದರೆ ಅವನಿಗೊಂದು ಉತ್ಸಾಹ ಇತ್ತು. ಏನು? ನಾನು ಈ ವಿಷಯವನ್ನು ರಾಮನಿಗೆ ತಿಳಿಸಿದ ಮೇಲೆ ಸಾಯಬೇಕು ಅನ್ನುವಂತಹ ಭಕ್ತಿ, ಉತ್ಸಾಹ, ಕರ್ತವ್ಯ ಪ್ರಜ್ಞೆ ಎಲ್ಲವೂ ಇತ್ತು. ಹಾಗಾಗಿ ತುಂಬ ಕಷ್ಟ ಆದರೂ ಕೂಡ ರಾಮ ಬರೋ ತನಕ ನಾನು ಬದುಕಿರಬೇಕು ಅಂತ ಅವನು ಪ್ರಾಣವನ್ನು ಕಾಯ್ಕೊಂಡಿದ್ದ. ಯಾವಾಗ ರಾಮ ಬಂದನೋ ತಕ್ಷಣವೇ ಅವನು ಪ್ರಾಣವನ್ನು ಬಿಡ್ತಾನೆ. ಪ್ರಾಣ ಬಿಟ್ಟ ಅಂದ ತಕ್ಷಣ ಇದು ಯಾವುದೋ ಒಂದು ಕಾಡು ಪಕ್ಷಿ ಸುಮ್ಮನೆ ಅಷ್ಟಕ್ಕೆ ಸತ್ತು ಹೋಗಿದೆ, ಇದನ್ನ ಯಾಕೆ ನಾನು ಹಾಗೆ ಬಿಟ್ಟು ಬಿಡೋದು ಅಂತ ಬಿಡಲಿಲ್ಲ ರಾಮ. ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ. ಸೌಮಿತ್ರೇ ಹರ ಕಾಷ್ಠಾನಿ ನಿರ್ಮಥಿಷ್ಯಾಮಿ ಪಾವಕಂ ಗೃಧ್ರರಾಜಂ ಧಿದಕ್ಷಾಮಿ ಮತ್ಕೃತೆ ನಿಧನಂ ಗತಂ ಅಂತ. ಸುಮ್ಮನೆ ಯಾವುದೋ ಒಂದು ಪಕ್ಷಿ ಅಂತ ಹಾಗೆ ಬಿಟ್ಟು ಹೋಗ್ಲಿಲ್ಲ. ಕಾಡಲ್ಲಿ ಸಾವಿರಾರು ಪಕ್ಷಿಗಳು ಪ್ರತಿನಿತ್ಯ ಸಾಯ್ತಾ ಇರ್ತವೆ, ಹುಟ್ಟುತ್ತಾ ಇರ್ತವೆ, ಅದರ ಇದು ಅಂತ ಬಿಡಲಿಲ್ಲ ರಾಮ. ಇವನೇನಾಗಿದ್ದಾನೆ? ಮತ್ಕೃತೆ ನಿಧನಂ ಗತಂ, ನನಗೋಸ್ಕರ ಸಾವನ್ನೊಪ್ಪಿದ್ದಾನೆ. ನನ್ನ ಹೆಂಡತಿಗೋಸ್ಕರ, ನನಗೋಸ್ಕರ ಹೋರಾಡಿ ಸತ್ತು ಹೋಗಿದ್ದಾನೆ. ಹಾಗಾಗಿ ದಶರಥನಿಗೆ ಯಾವ ರೀತಿಯಾಗಿ ಭರತ ಸಂಸ್ಕಾರ ಮಾಡಿದನೋ ನಾನು ಕೂಡ ಇವನಿಗೆ ಅದೇ ರೀತಿ ಸಂಸ್ಕಾರ ಮಾಡಬೇಕು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಸೌಮಿತ್ರೇ ಹರ ಕಾಷ್ಠಾನಿ, ಆದಷ್ಟು ಬೇಗ ಹೋಗಿ ಕಟ್ಟಿಗೆ ತಗೊಂಬ ಅಂತ. ಸರಿ, ಬೆಂಕಿ ಬೇಕು. ಇವತ್ತಿನ ಥರ ಲೈಟರು ಅಥವಾ ಬೆಂಕಿ ಕಡ್ಡಿ ಇರಲಿಲ್ಲ. ಅದಕ್ಕೆ ಹೇಳ್ತಾನೆ ನಿರ್ಮಥಿಷ್ಯಾಮಿ ಪಾವಕಂ, ನಾನು ಈಗಲೇ ಅರಣಿಮಥನವನ್ನು ಮಾಡ್ತೇನೆ. ಅರಣಿಮಥನವನ್ನು ಮಾಡಿ ಅದರಿಂದಾಗಿ ಬೆಂಕಿಯನ್ನು ತೆಗೆದು ಇವನಿಗೆ ಸಂಸ್ಕಾರವನ್ನು ಮಾಡ್ತೇನೆ ಅಂತ ಅವನಿಗೆ ಯೋಗ್ಯವಾದಂತಹ ಸಂಸ್ಕಾರವನ್ನು ಕೂಡ ತಾನೇ ಮುಂದೆ ನಿಂತು ರಾಮಚಂದ್ರ ದೇವರು ಮಾಡ್ತಾರೆ. ಮುಂದೆ ಹೇಳ್ತಾನೆ ಯಾಗತಿ ಯಜ್ಞಶೀಲಾನಾಂ ಆಹಿತಾಗ್ನೇಶ್ಚ ಯಾಗತಿ ಅಪರಾವರ್ತಿನಾಂ ಯಾಚ ಭೂಮಿ ಪ್ರದಾಯಿನಾಂ ಅಂತ. ಈ ಜಟಾಯುವಿಗೆ ಎಂತಹ ಲೋಕ ಸಿಗಬೇಕು ಅಂತ ಹೇಳಿದರೆ, ಯಾಗತಿ ಯಜ್ಞಶೀಲಾನಾಂ, ನಿರಂತರವಾಗಿ ಯಜ್ಞಯಾಗಾದಿಗಳನ್ನು ಮಾಡಿದವರಿಗೆ ಯಾವ ಲೋಕ ಸಿಗುತ್ತೋ, ಮತ್ತು ಅಪರಾವರ್ತಿನ, ಮೋಕ್ಷದ ದಾರಿಯಲ್ಲಿ ನಡೆಯುವವರಿಗೆ ಯಾವ ಲೋಕ ಸಿಗುತ್ತೋ, ಮತ್ತು ಯಾಚ ಭೂಮಿ ಪ್ರದಾಯಿನಾಂ, ಭೂದಾನವನ್ನು ಮಾಡಿದರೆ ಯಾವ ಫಲ ಸಿಗುತ್ತೋ ಅಂತಹ ಫಲ, ಅಂತಹ ಉತ್ತಮ ಲೋಕ ಈ ಜಟಾಯುವಿಗೆ ಸಿಗಲಿ ಎಂಬುದಾಗಿ ರಾಮದೇವರು ಹೇಳುತ್ತಾರೆ. ಆ ರೀತಿಯಾಗಿ ರಾಮನ ಸೇವೆಯನ್ನು ಮಾಡಿ ಪ್ರಾಣತ್ಯಾಗವನ್ನು ಮಾಡಿದಂತಹ ಜಟಾಯುವಿಗೆ ವಿಶಿಷ್ಟವಾದಂತಹ ಒಂದು ಲೋಕ ಸಿಗುತ್ತೆ. ಹೀಗೆ ರಾಮದೇವರು ಅರಣ್ಯಕ್ಕೆ ಬಂದಾಗ ಅನೇಕ ಜನರನ್ನು ಉದ್ಧಾರ ಮಾಡಿದರು, ಋಷಿ ಮುನಿಗಳನ್ನು ಉದ್ಧಾರ ಮಾಡಿದರು. ಅದಕ್ಕಿಂತ ಮುಂಚೆ ತಾವು ಚಿಕ್ಕವರಿದ್ದಾಗಲೇ ಅಹಲ್ಯೆಯನ್ನು ಉದ್ಧಾರ ಮಾಡಿದರು, ಒಬ್ಬ ರಾಕ್ಷಸನನ್ನು ಉದ್ಧಾರ ಮಾಡಿದರು, ಈಗ ಒಂದು ಪಕ್ಷಿಯನ್ನು ಕೂಡ ಉದ್ಧಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಮೋಕ್ಷವನ್ನು ಪಡೆಯಲಿಕ್ಕೆ, ಪರಮಾತ್ಮನನ್ನು ಪಡೆಯಲಿಕ್ಕೆ ಬ್ರಾಹ್ಮಣರೇ ಆಗಬೇಕು, ಮನುಷ್ಯರೇ ಆಗಬೇಕು ಎಂಬುದಂತಹ ಯಾವ ನಿಯಮವೂ ಇಲ್ಲ. ಪರಮಾತ್ಮನ ಅನುಗ್ರಹವನ್ನು ಪಡೆಯಲಿಕ್ಕೆ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಅದು ಭಕ್ತಿ. ಅದಕ್ಕಿಂತ ಮೇಲೆ ಹೋಗಿ ಮೋಕ್ಷ ಪಡೆಯಬೇಕು ಅಂತ ಹೇಳಿದ್ರೆ ಜ್ಞಾನ ಬೇಕು. ಆದರೆ ಪರಮಾತ್ಮನ ಅನುಗ್ರಹ, ಸ್ವರ್ಗಾದಿ ಫಲ ಸಿಗಬೇಕು ಅಂತ ಹೇಳಿದ್ರೆ ಭಕ್ತಿ ಒಂದಿದ್ದರೆ ಸಾಕು. ಯಾವುದೇ ಯೋನಿಯಲ್ಲಿ ಅವನು ಹುಟ್ಟಿದ್ದರೂ ಕೂಡ ಅವನೇನಾಗ್ತಾನೆ, ಪರಮಾತ್ಮನ ಅನುಗ್ರಹವನ್ನು ಪಡೆದು ಉತ್ತಮ ಲೋಕವನ್ನು ಪಡಿತಾನೆ ಎಂಬುದಾಗಿ ಇಲ್ಲಿ ವಾಲ್ಮೀಕಿಗಳು ತಿಳಿಸ್ತಾರೆ. ಹೀಗೆ ಆ ಜಟಾಯುವಿಗೆ ಪರಮಾತ್ಮ ಮೋಕ್ಷವನ್ನೇ ಕರುಣಿಸ್ತಾನೆ. ಇಷ್ಟೆಲ್ಲ ಆಯಿತು. ಮುಂದೆ ಮತ್ತೊಬ್ಬ ರಾಕ್ಷಸ ಬರ್ತಾನೆ, ಅವನು ಕಬಂಧ ಅಂತ. ಕಬಂಧ ಅವನು ವಿಚಿತ್ರ ರೂಪ ಇತ್ತು. ಸಾಮಾನ್ಯವಾಗಿ ಭೂಮಿಯಲ್ಲಿರಬೇಕಾದ್ರೆ ಎಲ್ಲರಿಗೂ ಪ್ರಧಾನವಾಗಿ ಬೇಕಾದದ್ದೇನು? ತಲೆ. ನೋಡಲಿಕ್ಕೆ, ಕೇಳಲಿಕ್ಕೆ, ತಿನ್ನಲಿಕ್ಕೆ ಎಲ್ಲೋ ಬೇಕಾದದ್ದು ತಲೆ. ತಲೆಯಲ್ಲಿ ಕಣ್ಣು, ಕಿವಿ, ಮೂಗು ಎಲ್ಲ ಇರುತ್ತೆ. ಎಲ್ಲ ಪ್ರಧಾನವಾದ ತಲೆ ಇರಬೇಕು. ಈ ಕಬಂಧನಿಗೆ ವಿಚಿತ್ರ ತಲೆನೇ ಇಲ್ಲ. ಅಂದರೆ ಹಿಂದೆ ಇವನು ಭಾರಿ ದೊಡ್ಡ ರಾಕ್ಷಸ, ಎಲ್ಲರಿಗೂ ತನ್ನ ಕಾಟವನ್ನು ಕೊಡ್ತಾ ಇದ್ದ. ಎಲ್ಲಿಗೆ ಅಂತ ಹೇಳಿದ್ರೆ ಇಂದ್ರದೇವರಿಗೂ ಕಾಟವನ್ನು ಕೊಡುವಂತಹ ಮಹಾಪರಾಕ್ರಮಶಾಲಿ ರಾಕ್ಷಸ. ಕೊನೆಗೆ ದೇವೇಂದ್ರನಿಗೆ ಇವನ ಉಪಟಳ ಜಾಸ್ತಿ ಆಗುತ್ತೆ. ಕೊನೆಗೆ ತನ್ನ ವಜ್ರಾಯುಧದಿಂದ ತಲೆಗೆ ಹೊಡಿತಾನೆ. ತಲೆ ಹೊಡೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತಲೆ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅಂತೆ. ಸಾಯೋದಿಲ್ಲ, ತಲೆ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಯಾಕೆ ಸಾಯಲಿಲ್ಲ ಅಂತ, ಇದಕ್ಕೂ ಕೂಡ ಉತ್ತರ ಅವಧ್ಯತ್ವ ವರ. ಸಾಯಬಾರ್ದು ಅಂತ ವರ ಪಡೆದಿದ್ದ ರುದ್ರದೇವರಿಂದ, ಕೊನೆಗೆ ರಾಮದೇವರಿಂದಾಗಿ ಸತ್ತ.
ಹೀಗೆ ಅವನ ಹೊಟ್ಟೆ ಒಳಗಡೆನೆ ತಲೆ ಹೋಗ್ಬಿಟ್ಟಿತ್ತು ಅಂತೆ. ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ ಕೈ ಭಾರಿ ಉದ್ದ ಇತ್ತು ಅಂತೆ. ಏನು ಬೇಕಾದರೂ ಕೂಡ ಎಲ್ಲಿ ಬೇಕಾದರೂ ಕೈ ಚಾಸ್ತಾ ಇದ್ದ. ಅದು ಎಷ್ಟೇ 100 ಮೀಟರ್ ದೂರ ಇರಲಿ, 100 ಕಿಲೋಮೀಟರ್ ದೂರ ಇರಲಿ, ಅವನ ಕೈಗೆ ಸಿಕ್ಬಿಡ್ತಾ ಇತ್ತು, ತಿಂತಾ ಇದ್ದ. ಹೀಗೆ ವಿಚಿತ್ರ ರೂಪದ ಒಂದು ರಾಕ್ಷಸ ರಾಮ ಮತ್ತು ಲಕ್ಷ್ಮಣರ ಹತ್ತಿರ ಬಂದ. ಎರಡೂ ಕೈಯಿಂದ ಅವರಿಬ್ಬರನ್ನು ಹಿಡಿದುಕೊಂಡ. ಆವಾಗ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ಅಣ್ಣ, ಇವನನ್ನು ನೋಡಿದರೆ ಭಾರಿ ಭಯಂಕರ ಅಂತ ಕಾಣಿಸ್ತಾನೆ. ಹಾಗಾಗಿ ಇವನಿಂದ ತಪ್ಪಿಸ್ಕೊಳ್ಳೋದು ಭಾರಿ ಕಷ್ಟ ಅಂತ ಅನಿಸ್ತಾ ಇದೆ. ಹಾಗಾಗಿ ನೀನೇನು ಹೆದರಬೇಡ ಅಂತ ಲಕ್ಷ್ಮಣ ರಾಮನಿಗೆ ಹೇಳ್ತಾ ಇದ್ದಾನೆ. ನೀನೇನು ಹೆದರಬೇಡ, ನಾನು ಸತ್ತು ಹೋಗ್ಬಿಡ್ತೀನಿ ನಿನ್ನ ಕೈಯಲ್ಲಿ. ನೀನು ಇವನನ್ನು ತಿಂತಿರ್ತಾನೆ ನನ್ನನ್ನು. ಆ ಸಂದರ್ಭದಲ್ಲಿ ನೀನು ಓಡಿ ಹೋಗಿ ಆರಾಮಾಗಿ ಅಯೋಧ್ಯೆಗೆ ಹೋಗ್ಬಿಡು ಎಂಬುದಾಗಿ ಹೇಳ್ತಾನೆ. ರಾಮದೇವರು ಹೇಳ್ತಾರೆ, ನಿನಗೇನು ತಲೆ ಕೆಟ್ಟಿದೆನಾ ಅಂತ. ನಾನೆಂಥವನು, ನೀನೆಂಥವನು, ನಿನ್ನ ಪರಾಕ್ರಮ ಏನು, ನನ್ನ ಪರಾಕ್ರಮ ಏನು? 1000 ಜನ ರಾಕ್ಷಸರನ್ನು ಒಂದೇ ಬಾಣದಿಂದ ಕೊಂದಂಥವ್ರು ಇಬ್ಬರು. ಇವನೊಬ್ಬ ಹುಲ್ಲು ಕಡ್ಡಿಗೆ ಸಮಾನ. ಹಾಗಾಗಿ ಸುಮ್ಮನೆ ಏನೇನು ಮಾತಾಡಬೇಡ ಹೆದರಿಕೆಯಿಂದ, ನೀನೇನು ಹೆದರಬೇಡ ಅಂತ ಹೇಳಿ ಆ ಕಬಂಧನನ್ನು ಇಬ್ಬರೂ ಕೂಡ ಸೇರಿಕೊಂಡು ಅವನ 2 ಭಾಗಗಳನ್ನು ಕತ್ತರಿಸಿ ಹಾಕ್ತಾರೆ. ಅವನಿಗೆ ಪ್ರಧಾನ ಅಂಗನೇನೆ 2 ಕೈ, ಯಾಕಂದರೆ ತಲೆನೇ ಇಲ್ಲ. ಪ್ರಧಾನ ಅಂಗ ಅಂತೇಳಿ ಕೈ, ಅದನ್ನು ಕತ್ತರಿಸಿ ಹಾಕಿ ಬಿಡ್ತಾರೆ. ಇಷ್ಟನ್ನು ಕತ್ತರಿಸಿದಾಗ ಕಬಂಧ ಪ್ರಶ್ನೆ ಮಾಡ್ತಾನೆ, ನೀವ್ಯಾರು ಅಂತ. ಯಾಕೆಂದರೆ ನನ್ನ ಮುಂದೆ ದೊಡ್ಡ ದೊಡ್ಡ ಮಹಾ ಪರಾಕ್ರಮಶಾಲಿಗಳು, ದೇವತೆಗಳೇನಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಮನ್ನು ನೋಡಿದರೆ ಸಾಮಾನ್ಯ ಮನುಷ್ಯರು, ಋಷಿಗಳಂತೆ ಇದ್ದೀರಿ. ನಿಮ್ಗೆ ಈ ರೀತಿಯಾದ ಪರಾಕ್ರಮ ಬರಲಿಕ್ಕೆ ಹೇಗೆ ಸಾಧ್ಯ, ಯಾರು ನೀವು ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಆವಾಗ ರಾಮ ತಾನು ಯಾರು ಅಂತ ತನ್ನ ಸ್ವರೂಪವನ್ನು ತಿಳಿಸ್ತಾನೆ. ಆವಾಗ ಆ ಕಬಂಧ ವಾಸ್ತವಿಕವಾಗಿ ಮೂಲತಃ ಒಬ್ಬ ಗಂಧರ್ವ. ಹೇಗೆ ವಿರಾಧ ಮುಂತಾದಂತೂ ಹೇಗೆ ಮೂಲ ಸ್ವರೂಪದಲ್ಲಿ ಗಂಧರ್ವರಾಗಿದ್ದರೋ, ಈ ಕಬಂಧನೂ ಕೂಡ ಒಬ್ಬ ಗಂಧರ್ವ ಆಗಿದ್ದ. ಗಂಧರ್ವರಿಗೆ ಒಂದು ಸಮಸ್ಯೆ ಏನಂತೇಳಿದ್ರೆ ಅಹಂಕಾರ ಜಾಸ್ತಿ. ಯಾಕೆಂದರೆ ಗಂಧರ್ವರಂತೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾ ಇದ್ರು, ಒಳ್ಳೆ ನೃತ್ಯ ಮಾಡ್ತಾ ಇದ್ರು, ಚೆನ್ನಾಗಿ ಹಾಡ್ತಾ ಇದ್ರು, ಎಲ್ಲ ಕರೆಗಳಿಗೂ ಗೊತ್ತಿರ್ತಾ ಇದ್ದು. ಹಾಗಾಗಿ ನಮ್ಮಷ್ಟು ಸುಂದರರು ಯಾರಿಲ್ಲ, ನಮ್ಮಷ್ಟು ಚೆನ್ನಾಗಿ ಯಾರು ಹಾಡಲ್ಲ, ಡ್ಯಾನ್ಸ್ ಮಾಡಲ್ಲ ಅಂತ ಅಹಂಕಾರ ಜಾಸ್ತಿ. ಹೀಗೆ ಇವನು ಮೂಲತಃ ಒಬ್ಬ ಧನು ಅಂತ ಒಬ್ಬ ಗಂಧರ್ವ. ಅವನೇನು ಮಾಡ್ತಾನೆ, ಒಬ್ಬ ಋಷಿಗಳಿಗೆ ಅಪಹಾಸ್ಯ ಮಾಡಿರ್ತಾನೆ. ಆ ಋಷಿಗಳ ಹೆಸರು ಏನಂತೇಳಿ ಸ್ಥೂಲ ಶಿರ ಅಂತ. ಶಿರ ಅಂತೇಳಿ ತಲೆ, ಸ್ಥೂಲ ಅಂತೇಳಿ ದೊಡ್ಡದಿರೋದು. ಅವ್ರ ತಲೆ ಸ್ವಲ್ಪ ದೊಡ್ಡದಾಗಿತ್ತು, ಹಾಗಾಗಿ ಸ್ಥೂಲ ಶಿರ ಅಂತ ಹೆಸರು. ಆದರೆ ದೊಡ್ಡ ತಪಸ್ವಿಗಳು. ಒಂದು ದಿನ ಈ ಧನು ಗಂಧರ್ವ ಅವರಿಗೆ ಏನೋ ಅಪಹಾಸ್ಯ ಮಾಡಿಬಿಟ್ಟಿರ್ತಾನೆ. ಯಾರಿಗೆ? ಸ್ಥೂಲ ಶಿರ ಅನ್ನುವಂಥ ಋಷಿಗಳಿಗೆ, ನಿಮ್ಮ ಭಾರಿ ದೊಡ್ಡ ತಲೆ ಇದೆ ಹಾಗೆ ಹೀಗೆ ಅಂತ. ಕೊನೆಗೆ ಇದರಿಂದ ಸಿಟ್ಟುಗೊಂಡಂತಹ ಋಷಿಗಳು ಅವರಿಗೆ ಒಂದು ಶಾಪವನ್ನು ಕೊಡ್ತಾನೆ. ನೀನು ರಾಕ್ಷಸನಾಗಿ ಹುಟ್ಟು ನನಗೆ ನೀನೇನು ಅಪಹಾಸ್ಯ ಮಾಡಿದಿ, ನನ್ನ ತಲೆ ದೊಡ್ಡದು ಅಂತ, ನಿನಗೆ ತಲೆಯೇ ಇಲ್ಲದೇ ಇರುವಂತಹ ರಾಕ್ಷಸ ಶರೀರ ಬರಲಿ ಅಂತ ಶಾಪ ಕೊಟ್ಟಿರ್ತಾರೆ. ಹಾಗಾಗಿ ಅವನಿಗೆ ಈ ರೀತಿಯಂತಹ ಶರೀರ ಬಂದಿರುತ್ತೆ. ಕೊನೆಗೆ ಅವನು ಕಾಲಿಗೆ ಬಿದ್ದು ಶರಣಾಗತನಾಗ್ತಾನೆ ಋಷಿಗಳಿಗೆ, ನನಗೇನಾದರೂ ಒಂದು ಪ್ರತಿಶಾಪವನ್ನು ನೀಡಿ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಯಾವತ್ತು ನಿಮಗೆ ರಾಮದೇವರ ಸ್ಪರ್ಶ ಆಗುತ್ತೆ ನಿನ್ನ ದೇಹಕ್ಕೆ, ಯಾವತ್ತು ನಿನಗೆ ಶಾಪದಿಂದ ವಿಮೋಚನೆ ಆಗುತ್ತೆ ಅಂತ. ಆ ರೀತಿಯಾಗಿ ಅವನಿಗೆ ಗೊತ್ತಾಗುತ್ತೆ ರಾಮನ ಸ್ಪರ್ಶ ಆದಿದ್ಯ ತಡ. ಅವನು ತನ್ನ ರಾಕ್ಷಸ ಶರೀರವನ್ನು ಬಿಟ್ಟು ತಾನು ನಿಜವಾದಂತಹ ಒಂದು ಗಂಧರ್ವ ರೂಪದಿಂದಾಗಿ ಮೇಲೆ ಬರ್ತಾನೆ. ಮೇಲೆ ಬಂದ ರಾಮದೇವರು ತನಗೆ ದೊಡ್ಡ ಉಪಕಾರ ಮಾಡಿದ್ದಾರೆ. ತನ್ನ ಗಂಧರ್ವ ಶರೀರವನ್ನು ವಾಪಸ್ ಪಡೀಲಿಕ್ಕೆ ಅನುಕೂಲ ಮಾಡಿದ್ದಾರೆ. ಹಾಗಾಗಿ ಪ್ರತಿಯಾಗಿ ತಾನೇನು ಮಾಡಬೇಕು, ರಾಮದೇವರಿಗೆ ಒಂದು ಉಪಕಾರ ಮಾಡಬೇಕು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ರಾಮ, ನೀವು ಇಬ್ಬರೇ ಇದ್ದೀರಿ, ನಿನಗೆ ಉಪಕಾರ ಆಗಬೇಕು, ದೊಡ್ಡ ಮುಂದೆ ಯುದ್ಧ ನಡಿಬೇಕು ಅಂತ ಹೇಳಿ ದೊಡ್ಡ ಸೈನ್ಯದ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿಯೇ ಹತ್ತಿರದಲ್ಲಿ ಸುಗ್ರೀವ ಅಂತ ಒಬ್ಬ ರಾಜ ಇದ್ದಾನೆ. ಆ ಸುಗ್ರೀವನ ಹತ್ತಿರ ಹೋಗು, ಅವನು ಕಷ್ಟದಲ್ಲಿ ಇದ್ದಾನೆ. ನೀನು ಅವನಿಗೆ ಉಪಕಾರ ಮಾಡಿದರೆ ಅವನು ನಿನಗೆ ಪ್ರತಿಯಾಗಿ ಉಪಕಾರ ಮಾಡ್ತಾನೆ. ಅವನ ಹತ್ತಿರ ಭಾರೀ ದೊಡ್ಡ ಕಪಿಗಳ ಸೈನ್ಯ ಇದೆ. ಹಾಗಾಗಿ ಅವನ ಹತ್ತಿರ ಹೋಗು ಅಂತ ಈ ಧನು ಎಂಬಂತಹ ಗಂಧರ್ವ, ಅರ್ಥಾತ್ ಈ ಕಬಂಧ ಎಂಬುವಂತಹ ರಾಕ್ಷಸ, ಅವನಿಗೆ ಮಾರ್ಗದರ್ಶನವನ್ನು ರಾಮದೇವರಿಗೆ ಮಾಡ್ತಾನೆ. ಹೀಗೆ ರಾಕ್ಷಸರನ್ನು ಕೂಡ ಉದ್ಧಾರ ಮಾಡಿದವನು ರಾಮಚಂದ್ರ. ಹೀಗೆ ಅನೇಕ ಜನ ಅರಣ್ಯಕ್ಕೆ ಬಂದಂತಹ ಉದ್ದೇಶ ದುಷ್ಟರ ಶಿಕ್ಷಣೆ, ಶಿಷ್ಟರ ರಕ್ಷಣೆ. ಅನೇಕ ಜನ ರಾಕ್ಷಸರನ್ನು ಸಂಹಾರ ಮಾಡಿದ. ರಾಕ್ಷಸ ರೂಪದಲ್ಲಿ ಇದ್ದಂತಹ ಅನೇಕ ಗಂಧರ್ವರನ್ನು ಉದ್ಧಾರ ಮಾಡಿದ. ಪಕ್ಷಿಯನ್ನು ಉದ್ಧಾರ ಮಾಡಿದ, ಋಷಿಮುನಿಗಳನ್ನು ಉದ್ಧಾರ ಮಾಡಿದ. ಹೀಗೆ ತನ್ನಲ್ಲಿ ಯಾರೇ ಭಕ್ತಿಯನ್ನು ಮಾಡಲಿ, ಅವರ ರಾಕ್ಷಸ ವೇಷದಲ್ಲಿ ಇದ್ದರೂ ಕೂಡ
ಅವರನ್ನು ಉದ್ಧಾರ ಮಾಡಿದಂತಹ ರಾಮಚಂದ್ರ ಸರಿ ನಾನು ಸುಗ್ರೀವನನ್ನು ಭೇಟಿಯಾಗಬೇಕು ಅಂತ ತೀರ್ಮಾನ ಮಾಡ್ತಾನೆ. ಮುಂದೆ ಪ್ರಯಾಣ ಮಾಡ್ತಾ ಇರ್ತಾನೆ. ಮಧ್ಯದಲ್ಲಿ ಮತಂಗ ಎಂಬಂತಹ ಒಬ್ಬ ಋಷಿಗಳ ಆಶ್ರಮ ಸಿಗುತ್ತೆ. ಆ ಋಷಿಗಳ ಆಶ್ರಮದಲ್ಲಿ ಶಬರಿ ಎನ್ನುವಂತಹ ಒಬ್ಬ ವೃದ್ಧ ಹೆಣ್ಣು ಇರ್ತಾಳೆ, ಬೇಡರ ಜಾತಿಗೆ ಸೇರಿದಂತಹ ಹೆಣ್ಣು. ಅವಳದ್ದು ಕೂಡ ಇದೇ ಸಮಸ್ಯೆ, ಏನು ಶಾಪದಿಂದಾಗಿ ಹುಟ್ಟಿರ್ತಾಳೆ. ಅವಳು ಒಬ್ಬ ಮೂಲತಃ ಅಪ್ಸರಾ ಸ್ತ್ರೀ. ಅವಳು ಒಂದು ದಿವಸ ದೇವೇಂದ್ರನ ಸಭೆಯಲ್ಲಿ ನೃತ್ಯ ಮಾಡ್ತಾ ಇರ್ತಾಳೆ. ನೃತ್ಯ ಮಾಡಬೇಕಾದ್ರೆ ಶಚೀದೇವಿಗೆ ಅಪಮಾನ ಮಾಡಿಬಿಡ್ತಾಳಂತೆ. ನಾನು ನಿನಗಿಂತ ಸುಂದರಿಯಾದವಳು, ನಿನ್ನಲ್ಲಿ ಸೌಂದರ್ಯ ಇಲ್ಲ, ನಿನಗೇನು ವಿದ್ಯೆ ಗೊತ್ತಿಲ್ಲ, ನೃತ್ಯ ಗೊತ್ತಿಲ್ಲ, ಹಾಡುಗಾರಿಕೆ ಗೊತ್ತಿಲ್ಲ ಅಂತ ಶಚೀದೇವಿಗೆ ಅಪಮಾನ ಮಾಡ್ತಾಳೆ. ಕೊನೆಗೆ ಶಚೀದೇವಿ ಅದರಿಂದ ಸಿಟ್ಟಾಗಿ ನೀನು ಭೂಮಿಯಲ್ಲಿ ಒಬ್ಬ ಬೇಡರ ಜಾತಿಯಲ್ಲಿ, ಬೇಟೆಯಾಡುವಂತಹ ಜಾತಿಯಲ್ಲಿ ಹೆಣ್ಣಾಗಿ ಹುಟ್ಟು ಅಂತ ಶಾಪ ಕೊಡ್ತಾಳೆ. ಅದರಂತೆ ಅವಳು ಪಂಪಾ ಸರೋವರ, ಏನು ಹಂಪೆಯ ಹತ್ತಿರ ಇರುವಂತಹ ಪಂಪಾ ಸರೋವರ, ಅಲ್ಲಿ ಒಬ್ಬ ಬೇಡರ ಜಾತಿಯ ಹೆಣ್ಣು ಮಗಳಾಗಿ ಹುಟ್ಟಿರ್ತಾಳೆ. ಹೆಸರು ಶಬರಿ. ಅವಳ ಹತ್ತಿರ ರಾಮ ಬರ್ತಾನೆ. ಅವಳಿಗೆ ರಾಮನನ್ನು ನಾನು ಯಾವಾಗ ನೋಡ್ತೇನೋ ಅಂತ ಜೀವನದ ಉದ್ದ ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾಳೆ. ರಾಮ ಬರ್ತಾನೆ. ರಾಮ ಬಂದಾಗ ಅವಳು ನೇರವಾಗಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ. ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಶಬರಿ ಹತ್ತಿರ ಪ್ರಶ್ನೆ ಮಾಡ್ತಾನೆ ರಾಮದೇವರು, ಹೇಗಿದ್ದೀಯ ಶಬರಿ, ನಿನ್ನ ವ್ರತ ಉಪವಾಸ ಎಲ್ಲ ಆಚರಣೆ ಚೆನ್ನಾಗಿ ನಡೀತಾ ಇದೆನಾ ಎಂಬುದಾಗಿ ಕೇಳ್ತಾಳೆ. ಅದಕ್ಕೆ ಶಬರಿ ಹೇಳ್ತಾಳೆ, ನಾನು ತಪಸ್ಸು ಮಾಡ್ತಾ ಇದ್ದೆ, ಉಪವಾಸ ಮಾಡ್ತಾ ಇದ್ದೆ, ಎಲ್ಲ ಆಚರಣೆಗಳನ್ನು ಮಾಡ್ತಾ ಇದ್ದೆ, ಆದರೆ ಆಚರಣೆಗೆ ಸಿದ್ಧಿ ಸಿಕ್ಕಿಲ್ಲ, ಫಲ ಸಿಕ್ಕಿರಲಿಲ್ಲ. ನಾವೆಲ್ಲ ಮಾಡೋದೇ ಫಲಕ್ಕೋಸ್ಕರ, ಪರಮಾತ್ಮ ಅನುಗ್ರಹ ಮಾಡಲಿಕ್ಕೋಸ್ಕರ. ಆದರೆ ಇದು ಯಾವುದೂ ಆಗಿರಲಿಲ್ಲ, ಬರೀ ವ್ರತ ಮಾಡ್ತಾ ಇದ್ದೆ, ಉಪವಾಸ ಮಾಡ್ತಾ ಇದ್ದೆ ಅಷ್ಟೇ, ಅದಕ್ಕೆ ಫಲ ಸಿದ್ಧಿ ಅಂತ ಸಿಕ್ಕಿರಲಿಲ್ಲ. ಇವತ್ತು ಆ ವ್ರತ ಆಚರಣೆ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ ಅಂತ ಭಾವಿಸ್ತೇನೆ. ಯಾಕೆ ಅಂದರೆ ಇವತ್ತು ನಿನ್ನ ದರ್ಶನ ಆಗಿದೆ ಅಂತ, ಪರಮಾತ್ಮನ ದರ್ಶನ ಆಗಿದೆ. ಹಾಗಾಗಿ ನನ್ನ ಎಲ್ಲವೂ ಕೂಡ, ನನ್ನ ಇಡೀ ಜನ್ಮವೇ ಸಾರ್ಥಕವಾಯಿತು ಅಂತ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ. ಅದೇ ರೀತಿಯಾಗಿ ಅವಳು ಕೊಟ್ಟಂತಹ ಫಲವನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಹೀಗೆ ಫಲವನ್ನು ಕೂಡ ಸ್ವೀಕಾರ ಮಾಡಿ ಶಬರಿಯ ಉದ್ಧಾರವನ್ನು ಪರಮಾತ್ಮ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಪರಮಾತ್ಮ ಜಾತಿ ಭೇದ ಭಾವ ವರ್ಣ ಆಶ್ರಮ ಯಾವುದನ್ನೂ ನೋಡೋದಿಲ್ಲ, ನೋಡೋದು ಒಂದನ್ನೇ, ಭಕ್ತಿಯನ್ನು ಮಾತ್ರ. ಅದಕ್ಕೆ ಮಧ್ವಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಸರ್ವವರ್ಣಾಶ್ರಮಾಣಂತೂ ಜ್ಞಾನಾತ್ ಮೋಕ್ಷೋ ವಿನಿಶ್ಚಿತ ಅಂತ. ಇಲ್ಲಿ ಹೇಳೋದವರು ಮೋಕ್ಷದ ಬಗ್ಗೆ, ಹಾಗಾಗಿ ಜ್ಞಾನವನ್ನು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಸಾಮಾನ್ಯ ಒಂದು ಮನಸ್ಥಿತಿ ಏನಿರುತ್ತೆ ಅಂತ ಹೇಳಿದ್ರೆ, ಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ, ಅಥವಾ ಅದರಲ್ಲೂ ಸನ್ಯಾಸಿಗಳಿಗೆ ವಾನಪ್ರಸ್ಥರಿಗೆ ಮಾತ್ರ ಮೋಕ್ಷ, ಹಾಗೆ ಹೀಗೆ ಅಂತ ಅನೇಕ ಕಲ್ಪನೆಗಳು ಇರುತ್ತವೆ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ, ಮೋಕ್ಷ ಅದನ್ನು ಪಡೆಯಬೇಕೆಂದರೆ ಜ್ಞಾನ ಬೇಕೇ ಬೇಕು, ಅದರಲ್ಲಿ ಯಾವುದೇ ವಿವಾದ ಇಲ್ಲ. ಆದರೆ ಮೋಕ್ಷ ಇಂತಹ ವರ್ಣದವರಿಗೆ, ಬ್ರಾಹ್ಮಣರಿಗೆ ಮಾತ್ರ ಆಗುತ್ತೆ, ಕ್ಷತ್ರಿಯರಿಗೆ ಶೂದ್ರರಿಗೆ ಇಲ್ಲ, ವೈಶ್ಯರಿಗೆ ಇಲ್ಲ, ಅಥವಾ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅಂತ ಯಾವ ನಿಯಮವೂ ಇಲ್ಲ. ಜ್ಞಾನಿಯಾದಂತಹ ವ್ಯಕ್ತಿ, ಅವನು ಬ್ರಾಹ್ಮಣನೇ ಆಗಿರಲಿ, ಶೂದ್ರನೇ ಆಗಿರಲಿ, ಕ್ಷತ್ರಿಯನೇ ಆಗಿರಲಿ, ವೈಶ್ಯನೇ ಆಗಿರಲಿ, ಅಥವಾ ಅವನು ಬ್ರಹ್ಮಚಾರಿಯಾಗಿರಲಿ, ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿಯಾಗಿರಲಿ, ಜ್ಞಾನಿಯಾಗಿದ್ದರೆ, ಅವನಲ್ಲಿ ಮೋಕ್ಷ ಪಡೆಯುವಂಥ ಯೋಗ್ಯತೆ ಇದ್ದರೆ, ಎಂತಹ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ಅವನಿಗೆ ಮೋಕ್ಷ ಎಂಬುದು ನಿಶ್ಚಿತ. ಸರ್ವವರ್ಣಾಶ್ರಮಾಣಂತೂ ಜ್ಞಾನಾತ್ ಮೋಕ್ಷೋ ವಿನಿಶ್ಚಿತ ಅಂತ. ಕೇವಲ ನಿಶ್ಚಿತ ಅಂತ ಹೇಳಿಲ್ಲ, ವಿನಿಶ್ಚಿತ, ಇದರಲ್ಲಿ ಯಾವುದೇ ಸಂದೇಹ ಬೇಡ ಅಂತ. ಆ ರೀತಿಯಾಗಿ ಶಬರಿಗೂ ಕೂಡ ಉತ್ತಮವಾದಂತಹ ಮೋಕ್ಷವನ್ನು ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹೀಗೆ ದಾರಿಯಲ್ಲಿ ಸಿಗುವಂತಹ ಪ್ರತಿಯೊಬ್ಬ ತನ್ನ ಭಕ್ತರನ್ನು ಕೂಡ ಉದ್ಧಾರ ಮಾಡ್ತಾ 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 ಪರಮಾತ್ಮ ತನ್ನ ಕಾರ್ಯವನ್ನು ಮುಂದೆ ನಡೆಸ್ತಾನೆ. ಸರಿ, ಕಬಂಧ ಹೇಳಿದಂತೆ ರಾಮದೇವರು ಸುಗ್ರೀವನ ಹತ್ತಿರ ಬಂದಿದ್ದಾರೆ. ಸುಗ್ರೀವನ ಹತ್ತಿರ ಬರಬೇಕು ಅಂತ ಹೇಳಿದ್ರೆ ಹಂಪೆ ನಗರಕ್ಕೆ ಬರಬೇಕು. ಹಂಪೆಯನ್ನು ನೋಡಿ ಭಾರಿ ಆಕರ್ಷಿತನಾಗ್ತಾನೆ ಯಾವ ಲಕ್ಷ್ಮಣ ಮತ್ತು ರಾಮದೇವರು. ಭಾರಿ ಈಗ ಇರುವಂತಹ ಹಂಪೆಗೂ ತ್ರೇತಾಯುಗದ ಹಂಪೆಗೂ ಭಾರಿ ವ್ಯತ್ಯಾಸ. ನಾವಿವತ್ತು 500 ವರ್ಷದ ಹಿಂದೆನೇ ಹಂಪಿ ಭಾರಿ ವೈಭವದ ಎತ್ತಿ ಎಲ್ಲ ಕಳೆದುಕೊಂಡು ಬಿಟ್ಟಿದ್ದೇವೆ. ಆದರೆ ತ್ರೇತಾಯುಗದಲ್ಲಿ ಹಂಪೆ ನಗರ ಯಾವ ರೀತಿ ಇತ್ತು ಅಂತ ನಾವು ಊಹೆ ಮಾಡ್ಕೊಳ್ಬಾರ್ದು. ಆ ರೀತಿಯಾದಂಥ ವೈಭವದಿಂದಾಗಿ ಆ ಹಂಪೆ ನಗರ ಇತ್ತು. ಅದೆಲ್ಲವನ್ನು ಕೂಡ ವೀಕ್ಷಿಸಿ ಮುಂದೆ ಅವರು ಒಂದು ಸ್ಥಳಕ್ಕೆ ಬರ್ತಾರೆ. ಸುಗ್ರೀವನ ರಾಜ್ಯ ಅಲ್ಲಿ ಹತ್ತಿರ ಇತ್ತು, ಕಿಷ್ಕಿಂಧ ಪಟ್ಟಣ. ಅವರೆಲ್ಲರೂ ಮೂಲತಃ ಕಪಿಗಳು.
ಕಪಿ ಮತ್ತು ಮನುಷ್ಯ ಮಿಶ್ರಿತವಾದಂಥ ಒಂದು ಪಂಗಡ. ಕಪಿಗಳು ಅಂತ ಹೇಳಿದ್ರೆ ಮೇಲೆ ಹತ್ತಿ ಮರ ಎಲ್ಲ ಹತ್ತೋದು ಅವರಿಗೆಲ್ಲ ಸ್ವಭಾವ. ಹಾಗೆ ಕೆಲವೊಂದು ಕಪಿಗಳು ಮರ ಹತ್ತಿ ಹೋಗ್ತಾ ಇರ್ತಾರೆ, ಅಲ್ಲಿಗೆ ದೂರದಿಂದ ಇಬ್ಬರು ಬರ್ತಾ ಇರ್ತಾರೆ, ರಾಮ ಮತ್ತು ಲಕ್ಷ್ಮಣ ಬರ್ತಾ ಇರ್ತಾರೆ. ನೋಡಲಿಕ್ಕೆ ಭಾರಿ ಸುಂದರವಾಗಿದ್ದಾರೆ, ಕೈಯಲ್ಲಿ ನೋಡಿದರೆ ಬಿಲ್ಲು ಬಾಣ ಇದೆ, ನೋಡಲಿಕ್ಕೆ ಋಷಿ ವೇಷ, ಕೈಯಲ್ಲಿ ನೋಡಿದರೆ ಬಿಲ್ಲು ಬಾಣ, ಭಾರಿ ಪರಾಕ್ರಮಶಾಲಿಗಳಂತ ಅನಿಸ್ತಾರೆ. ತಕ್ಷಣವೇ ಎಲ್ಲ ಕಪಿಗಳು ಕೂಡ ಬಂದು ಸುಗ್ರೀವನ ಹತ್ರ ಹೇಳ್ತಾರೆ, ಸುಗ್ರೀವ ಯಾರೋ ಇಬ್ರು ಬರ್ತಾ ಇದ್ದಾರೆ, ಭಾರಿ ಪರಾಕ್ರಮಿಗಳೆಂದು ಕಾಣಿಸ್ತಾ ಇದ್ದಾರೆ ಅಂತ. ಸುಗ್ರೀವನು ತಕ್ಷಣವೇ ಮರ ಹತ್ತಿ ನೋಡ್ತಾನೆ, ಬರ್ತಾ ಇದ್ದಾರೆ ಇಬ್ಬರು ರಾಮ ಲಕ್ಷ್ಮಣರು. ಅವನಿಗೆ ಸಂದೇಹ ಬರುತ್ತೆ, ಇವರು ಯಾರೋ ವಾಲಿಯ ಕಡೆಯವರು ಇರಬಹುದು, ಹಾಗಾಗಿ ಯಾರು ಅಂತ ವಿಚಾರ ಮಾಡಬೇಕು ಅಂತ ತನ್ನ ಬಳಿ ಇದ್ದಂತಹ ಹನುಮಂತ ದೇವರಿಗೆ ಹೇಳ್ತಾನೆ. ಹನುಮಂತ ಆದಷ್ಟು ಬೇಗ ಹೋಗಿ ಅವರಿಬ್ಬರು ಕೂಡ ಯಾರು ಅಂತ ನೋಡ್ಕೊಂಡು ಬಾ ಅಂತ. ಹನುಮಂತ ದೇವರ ಪ್ರವೇಶ ರಾಮಾಯಣದಲ್ಲಿ ಆಗುವುದು ಇಲ್ಲಿಂದ, ಕಿಷ್ಕಿಂಧ ಕಾಂಡದಿಂದ ಹನುಮಂತ ದೇವರ ಪ್ರವೇಶ ಆಗುತ್ತೆ. ಸರಿ ಅಂತ ಹನುಮಂತ ದೇವರು ರಾಮಚಂದ್ರ ದೇವರ ಹತ್ತಿರ ಹೋಗ್ತಾರೆ. ರಾಮಚಂದ್ರ ದೇವರ ಹತ್ತಿರ ಹೋಗಿ ರಾಮದೇವರಿಗೆ ನಮಸ್ಕಾರ ಕೂಡ ಮಾಡ್ತಾರೆ. ರಾಮದೇವರಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ನಿಮ್ಮನ್ನು ನೋಡಿದರೆ ದೊಡ್ಡ ರಾಜರು ಅಂತ ಅನಿಸುತ್ತೆ, ಯಾಕೆಂದರೆ ಮುಖದಲ್ಲಿ ಆ ರೀತಿಯಾದಂತಹ ಕ್ಷತ್ರಿಯ ಕಳೆ ಇದೆ. ವೇಷ ನೋಡಿದರೆ ತಪಸ್ವಿಗಳಂತೆ ಇದ್ದೀರಿ, ಯಾರು ನೀವು ಅಂತ. ನಿಮ್ಮ ಧನುಸ್ಸನ್ನು ನೋಡಿದರೆ ಇಂದ್ರನ ಧನುಸ್ಸಿನಂತೆ ಇದೆ, ದೇವತೆಗಳಂತೆ ನೀವು ರಾಜ್ಯವಾಳಲಿಕ್ಕೆ ಯೋಗ್ಯರಾದಂಥವರು. ಇಲ್ಲಿ ನೋಡಿದರೆ ಈ ರೀತಿಯಾಗಿ ಮಳೆ ಚಳಿ ಯಾವುದನ್ನು ಲೆಕ್ಕಿಸದೇನೆ ಅರಣ್ಯದಲ್ಲಿ ಓಡಾಡ್ತಾ ಇದ್ದೀರಿ ಎಂಬುದಾಗಿ ಅನೇಕ ವಿಧವಾದಂತಹ ಮಾತನ್ನು ಹೇಳ್ತಾನೆ. ಕೊನೆಗೆ ನಾನು ಯಾರು ಅಂತ ಹೇಳಿ, ನಾನು ಹೀಗೆ ಸುಗ್ರೀವನ ದೂತ, ಆ ಸುಗ್ರೀವ ತನ್ನ ಹೆಂಡತಿ ಕಳೆದುಕೊಂಡಿದ್ದಾನೆ, ಎಲ್ಲವನ್ನು ಕೂಡ ವಿಸ್ತಾರವಾಗಿ ಸುಮಾರು ರಾಮಾಯಣದಲ್ಲಿ ಹೇಳುವಂತೆ 1.5-2 ಮುಹೂರ್ತದ ಕಾಲ, ಅಂದರೆ ಸುಮಾರು 1.5 ಗಂಟೆಯಷ್ಟು ಕಾಲ ಹನುಮಂತ ದೇವರು ಮಾತಾಡ್ತಾರಂತೆ. ಇಷ್ಟು ಮಾತನ್ನು ಕೇಳಿ ರಾಮದೇವರು ಒಂದು ಮಾತು ಹೇಳ್ತಾರೆ, ಯಾರಿಗೆ? ಲಕ್ಷ್ಮಣನಿಗೆ. ನಾನೃಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ನೂನಂ ವ್ಯಾಕರಣಂ ಕೃತ್ಸಂ ಅನೇನ ಬಹುಧಾ ಶ್ರುತಂ ಬಹುವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ ಅಂತ ರಾಮದೇವರು ಹೇಳ್ತಾರೆ. ಲಕ್ಷ್ಮಣ ನೋಡು, ಇವನು ಒಂದು ಕಪಿ, ನಮ್ಮ ಹತ್ತಿರ 1.5 ಗಂಟೆ ಮಾತಾಡಿದ. ನಾನು ಇವರು ಮಾತಾಡ್ತಾ ಇರೋದು ಮೊದಲನೇ ಸಲ. ಇಷ್ಟು ಹೊತ್ತು ಮಾತನಾಡಿದರೂ ಕೂಡ ಇವನ ಬಾಯಿಂದಾಗಿ ಒಂದೇ ಒಂದು ಅಪಶಬ್ದ ಎಂಬುದು ಬರಲಿಲ್ಲ. ಅದಕ್ಕೆ ಹೇಳ್ತಾರೆ, ಈ ರೀತಿಯಾಗಿ ಮಾತನಾಡಲಿಕ್ಕೆ ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ, ಸಮಗ್ರ ಋಗ್ವೇದವನ್ನು, ಸಮಗ್ರ ಯಜುರ್ವೇದವನ್ನು, ಸಮಗ್ರ ಸಾಮವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ಅದಕ್ಕಿಂತ ಪ್ರಧಾನವಾಗಿ ನೂನಂ ವ್ಯಾಕರಣಂ ಕೃತ್ಸಂ ಅನೇನ ಬಹುಧಾ ಶ್ರುತಂ, ವ್ಯಾಕರಣ ಶಾಸ್ತ್ರವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದವರಿಗೆ ಮಾತ್ರ ಈ ರೀತಿಯಾಗಿ ಯಾವುದೇ ದೋಷ ಇಲ್ಲದಂತೆ ಮಾತನಾಡಲಿಕ್ಕೆ ಸಾಧ್ಯ. ಈ ವ್ಯಕ್ತಿಯನ್ನು ನೋಡಿದರೆ ಮಹಾಜ್ಞಾನಿಯಾಗಿರಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಾವು ಹನುಮಂತ ದೇವರ ಸ್ತೋತ್ರ ಮಾಡಬೇಕಾದ್ರೆ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದಿರಂ ಎಂಬುದಾಗಿ ಹೇಳ್ತೇವೆ. ಹನುಮಂತ ದೇವರು ಮಹಾವ್ಯಾಕರಣ ಶಾಸ್ತ್ರ, ಈಗ ನಾವು ಓದುವುದು ಪಾಣಿನೀಯ ವ್ಯಾಕರಣ ಶಾಸ್ತ್ರ, ಆದರೆ ಅದಕ್ಕಿಂತ ಮೂಲವಾದಂತಹ ಮಹಾವ್ಯಾಕರಣ ಅಂತ ಇದೆ. ಆ ಮಹಾವ್ಯಾಕರಣವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದವರು ಹನುಮಂತ ದೇವರು. ಹಾಗಾಗಿ ಅವರ ಬಾಯಿಂದಾಗಿ ಕಿಂಚಿತ್ತೂ ಅಪಶಬ್ದ ಬರಲಿಲ್ಲ. ಮತ್ತೆ ಮುಂದೆ ಹೇಳ್ತಾರೆ, ಆ ಮಾತು ಹೇಗಿತ್ತು ಅಂತ. ಬರೀ ವ್ಯಾಕರಣಬದ್ಧವಾಗಿ ಮಾತಾಡಿ ಕೆಟ್ಟ ಮಾತಾಡಿದರೆ ಸರಿಯಾಗೋದಿಲ್ಲ. ಅದು ಅವ್ರು ಹೇಗೆ ಮಾತಾಡಿದ, ಸಂಸ್ಕಾರ ಕ್ರಮ ಸಂಪನ್ನಾಂ ಅದ್ಭುತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣಿಂ ವಾಚಾಂ ಹೃದಯ ಹಾರಿಣೀಂ ಅಂತ. ಅವರ ಕಲ್ಯಾಣಕರವಾದಂತಹ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ಹೃದಯ ಹಾರಿಣೀಂ, ನಮ್ಮ ಮನಸ್ಸನ್ನೇ ಅಪಹಾರ ಮಾಡುವಂತೆ ಇತ್ತು, ಅಷ್ಟು ಸುಂದರವಾಗಿ ಮಾತನಾಡಿದ. ಸಂಸ್ಕಾರ ಕ್ರಮ ಸಂಪನ್ನಾಂ, ಒಳ್ಳೆ ಸಂಸ್ಕೃತದಲ್ಲಿ ಮಾತನಾಡಿದ. ಆಗಿನ ಕಾಲದಲ್ಲಿ ಎಲ್ಲ ಕಡೆ ಸಂಸ್ಕೃತವೇ ಮಾತನಾಡೋ ವ್ಯವಹಾರ ಭಾಷೆ ಆಗಿತ್ತು. ಇನ್ನು ಸಂಸ್ಕಾರ ಕ್ರಮ ಸಂಪನ್ನ, ಒಂದು ಕ್ರಮದಲ್ಲಿ ಮಾತಾಡ್ತಾ ಇದ್ದ, ಸುಮ್ಮನೆ ಹೇಗೇಗೋ ಮಾತಾಡ್ತಾ ಇರಲಿಲ್ಲ, ಸಂಸ್ಕಾರ ಯುಕ್ತವಾಗಿ ಮಾತಾಡ್ತಾ ಇದ್ದ. ಮತ್ತು ಅದ್ಭುತಾಂ ಅವಿಲಂಬಿತಾಂ, ಅದ್ಭುತವಾಗಿ ಮಾತಾಡ್ತಾ ಇದ್ದ. ಮತ್ತು ಅವಿಲಂಬಿತಾಂ, ನಾನು ಚೆನ್ನಾಗಿ ಮಾತಾಡಬೇಕು, ವ್ಯಾಕರಣದಲ್ಲಿ ಏನು ದೋಷ ಆಗಬಾರ್ದು ಅಂತ ಯೋಚನೆ ಮಾಡಿ ಮಾತಾಡ್ತಾ ಇರಲಿಲ್ಲ, ನಿರರ್ಗಳವಾಗಿ ಮಾತಾಡ್ತಾ ಇದ್ದ. ಎಂತಹ ಮಾತುಗಾರ ಅಂತ ಲಕ್ಷ್ಮಣನ ಮುಂದೆ ಹನುಮಂತರನ್ನು ರಾಮದೇವರು ಹೊಗಳ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ರಾಮದೇವರು ತಮ್ಮ ಎಲ್ಲ ಪೂರ್ವ ವೃತ್ತಾಂತವನ್ನು ತಿಳಿಸ್ತಾರೆ.
ತಿಳಿಸಿದಾಗ, ಹಾಗಾದರೆ ನೀವು ತಕ್ಷಣದಲ್ಲಿಯೇ ಸುಗ್ರೀವನನ್ನು ಭೇಟಿಯಾಗಿ ನೀವು ಅವನಿಗೆ ಸಹಾಯ ಮಾಡಿ ಅವನು ನಿಮಗೆ ಸಹಾಯ ಮಾಡ್ತಾನೆ ಅಂತ. ಸರಿ ಅಂತ ರಾಮದೇವರು ಮತ್ತು ಲಕ್ಷ್ಮಣರನ್ನು ತಮ್ಮ ಹೆಗಲ ಮೇಲೆ ಹನುಮಂತ ದೇವರು ಅಲ್ಲಿ ತನಕ ಸಾಮಾನ್ಯ ಗಾತ್ರದಲ್ಲಿ ಇದ್ದರು. ಮುಂದೆ ದೊಡ್ಡ ಗಾತ್ರಕ್ಕೆ ಅವರನ್ನು ತಾವು ಬೆಳೆಸಿಕೊಂಡು ತಮ್ಮ ಒಂದು ಹೆಗಲ ಮೇಲೆ ಲಕ್ಷ್ಮಣನನ್ನು, ಇನ್ನೊಂದು ಹೆಗಲ ಮೇಲೆ ರಾಮದೇವರನ್ನು ಕೂಡ ಕೂಡಿಸಿಕೊಂಡು ತಾವು ಮುಂದೆ ಪ್ರಯಾಣವನ್ನು ಬೆಳೆಸ್ತಾರೆ ಎಂಬುದಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ಇದೇ ಸಂದರ್ಭ ಮಹಾಭಾರತ ಆತ್ಮನಿರ್ಣಯದಲ್ಲಿ ಆಚಾರ್ಯರು, ಮಧ್ವಾಚಾರ್ಯರು ಕೂಡ ಹೇಳ್ತಾರೆ. ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ. ಇದನ್ನು ಈ ರೀತಿಯಾಗಿ ಹೋಗಬೇಕಾದ್ರೆ ರಾಮದೇವರು ಸ್ವಲ್ಪ ನಕ್ಕರಂತೆ, ಸುಮ್ಮನೆ ಮಂದಹಾಸ. ಯಾಕೆ ನಕ್ಕರು ಅಂತ ವಾದಿರಾಜರು ಹೇಳ್ತಾರೆ. ವಾಯುದೇವರು ಪ್ರತಿಯೊಬ್ಬ ಜೀವಿ ಒಂದು ಶರೀರವನ್ನು ಪ್ರವೇಶ ಮಾಡಬೇಕಾದ್ರೆ ಯಾವ ರೀತಿ ಪ್ರವೇಶ ಮಾಡ್ತಾನೆ ಅಂತ ಹೇಳಿದ್ರೆ, ವಾಯುದೇವರು ತಮ್ಮ ಒಂದು ಹೆಗಲ ಮೇಲೆ ಜೀವನನ್ನು, ಇನ್ನೊಂದು ಹೆಗಲ ಮೇಲೆ ಪರಮಾತ್ಮನನ್ನು, ಅಂದರೆ ಬಿಂಬ ಪ್ರತಿಬಿಂಬ ಇಬ್ಬರನ್ನು ಕೂಡ ಕೂಡಿಸಿಕೊಂಡು ಪ್ರತಿಯೊಂದು ಶರೀರವನ್ನು ಕೂಡ ವಾಯುದೇವರು ಪ್ರವೇಶ ಮಾಡ್ತಾರೆ ಅಂತೆ. ಹಾಗಾಗಿ ಅದನ್ನು ನೆನೆಸಿಕೊಂಡು ರಾಮದೇವರಿಗೆ ನಗು ಬಂತು ಎಂಬುದಾಗಿ ಹೇಳ್ತಾರೆ. ಅಂದರೆ ಅನಂತ ಜೀವಿಗಳ ದೇಹವನ್ನೇ ವಾಯುದೇವರು ಈ ರೀತಿಯಾಗಿ ನನ್ನನ್ನು ಮತ್ತು ಜೀವನವನ್ನು ಕೂಡಿಸಿಕೊಂಡು ಪ್ರವೇಶ ಮಾಡ್ತಾರೆ. ಅಂತಹದರಲ್ಲಿ ಇದು ಯಾವುದೋ ಸಾಮಾನ್ಯ ಅಷ್ಟೇ, ನನ್ನನ್ನು ಮತ್ತು ಲಕ್ಷ್ಮಣನನ್ನು ಕೂಡಿಸ್ಕೊಂಡು ಹೋಗ್ತಾ ಇದ್ದಾನೆ, ಇದೇನೋ ದೊಡ್ಡ ವಿಷಯ ಅಲ್ಲ ಅಂತ. ಅಂದರೆ ಲಕ್ಷ್ಮಣನಿಗೆ ಇದೇನೋ ಇದು ದೊಡ್ಡ ವಿಷಯ ಅಂತ, ನಾವೇ ದೊಡ್ಡ ಪರಾಕ್ರಮಶಾಲಿಗಳು, ನಮ್ಮಿಬ್ಬರನ್ನು ಕೂಡಿಸ್ಕೊಂಡು ಹೋಗ್ತಾ ಇದ್ದಾನೆ, ಇವನೆಷ್ಟು ಪರಾಕ್ರಮಶಾಲಿ ಆಗಿರ್ಬೋದು ಅಂತ ಯಾರಿಗನಿಸ್ತು? ಲಕ್ಷ್ಮಣನಿಗೆ ಅನಿಸ್ತು. ರಾಮದೇವರು ಅಂದ್ಕೊಳ್ಳಿ ಇದು ದೊಡ್ಡ ವಿಷಯ ಅಲ್ಲ, ಸಾಮಾನ್ಯ ಇದು ಅಂತ. ಪ್ರತಿನಿತ್ಯ ಅನೇಕ ಜೀವಿಗಳ ಒಳಗಡೆ ಪ್ರವೇಶ ಮಾಡ್ತಾನೆ, ಹೊರಗಡೆ ಬರ್ತಾನೆ, ಇಬ್ಬರನ್ನು ಕೂಡಿಸ್ಕೊಂಡು ಜೀವ ಮತ್ತು ಪರಮಾತ್ಮನನ್ನು. ಹಾಗಾಗಿ ಇದೇನೋ ದೊಡ್ಡ ವಿಷಯ ಅಲ್ಲ ಅಂತ ರಾಮದೇವರು ಮುಗುಳ್ನಗ್ತಾರೆ ಅಂತ. ಅಂದರೆ ಲಕ್ಷ್ಮಣನ ಮುಖದಲ್ಲಿ ಆಶ್ಚರ್ಯ ಇತ್ತು ಅಂತೆ, ರಾಮದೇವರ ಮುಖದಲ್ಲಿ ಮಂದಹಾಸ ಇತ್ತು ಅಂತ. ಇದಕ್ಕೆ ಕಾರಣ ಏನು ಅಂತ ಹೇಳೋದಿಲ್ಲ ಯಾರು, ಆದರೆ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಯಾಕೆಂದರೆ ಇದನ್ನು ನೆನಪು ಮಾಡಿಕೊಂಡು ಪರಮಾತ್ಮ ಮಂದಹಾಸ ಬೀರಿದ ಎಂಬುದಾಗಿ ಹೇಳ್ತಾರೆ. ಹೀಗೆ ಹನುಮಂತ ದೇವರು ಈ ರೀತಿಯಾಗಿ ಅವರಿಬ್ಬರನ್ನು ಕೂಡ ಕರೆದುಕೊಂಡು ಸುಗ್ರೀವನ ಹತ್ತಿರ ಹೋಗ್ತಾರೆ. ಸುಗ್ರೀವ ತನ್ನ ಕತೆ ಹೇಳ್ತಾನೆ, ರಾಮದೇವರು ತಮ್ಮ ಕಥೆಯನ್ನೆಲ್ಲ ಹೇಳ್ತಾರೆ. ಅವಾಗ ಇಬ್ಬರಿಗೂ ಕಣ್ಣಲ್ಲಿ ನೀರು ಬಂತು ಅಂತೆ. ಸುಗ್ರೀವನ ಕತೆ ಕೇಳಿ ರಾಮದೇವರಿಗೆ ಕಣ್ಣಲ್ಲಿ ನೀರು ಬಂತು, ರಾಮದೇವರ ಕಥೆಯನ್ನು ಕೇಳಿ ಸುಗ್ರೀವನಿಗೆ ಕಣ್ಣಲ್ಲಿ ನೀರು ಬಂತು. ನಮಗೆ ರಾಮದೇವರ ಕಥೆ ಗೊತ್ತೇ ಇದೆ ಏನಾಯಿತು ಅಂತ. ಸುಗ್ರೀವನ ಕಥೆ ಏನು ಅಂತ ಹೇಳಿದರೆ, ಸುಗ್ರೀವ ಮತ್ತು ವಾಲಿ ಇಬ್ಬರು ಅಣ್ಣ ತಮ್ಮಂದಿರು, ಮಹಾಪರಾಕ್ರಮಶಾಲಿಗಳು. ಆದರೆ ಅದರಲ್ಲಿ ವಾಲಿ ಸ್ವಲ್ಪ ಮಹಾಪರಾಕ್ರಮಶಾಲಿ. ಸರಿ, ದೊಡ್ಡವನು ವಾಲಿ, ಹಾಗಾಗಿ ಅವನೇ ರಾಜ ಆಗಿದ್ದ. ಒಂದಿನ ಏನಾಗುತ್ತೆ, ಒಬ್ಬ ಮಾಯಾವಿಯಾದಂತಹ ರಾಕ್ಷಸ ವಾಲಿಯನ್ನು ಯುದ್ಧಕ್ಕೆ ಅಂತ ಕರೀತಾನೆ. ವಾಲಿಯದ್ದು ಒಂದು ಸ್ವಭಾವ, ಯಾರೇ ಯುದ್ಧಕ್ಕೆ ಕರೀಲಿ ಹೋಗಿ ಯುದ್ಧ ಮಾಡ್ತಾ ಇದ್ದ, ಅವನು ಸಂಹಾರ ಮಾಡಿ ಬರ್ತಾ ಇದ್ದ. ರಾವಣನನ್ನೂ ಗೆದ್ದಂತಹ ಪರಾಕ್ರಮಶಾಲಿ ವಾಲಿ. ಹಿಂದೆ ವಾಲಿಗೂ ಮತ್ತು ರಾವಣನಿಗೆ ಯುದ್ಧ ಆಗಿತ್ತು. ಆವಾಗ ಏನಾಗಿತ್ತಂದರೆ, ರಾವಣನನ್ನು ಬಂಧನ ಮಾಡಿ ಕರೆದುಕೊಂಡು ಬಂದು ಈ ವಾಲಿಯ ಮಗ ಯಾರು ಅಂತ ಹೇಳಿದ್ರೆ ಅಂಗದ ಇನ್ನೂ ಆವಾಗ 1 ವರ್ಷದ ಪುಟ್ಟ ಮಗು ತೊಟ್ಟಲಲ್ಲಿ ಹಾಕಿ ತೂಗ್ತಾ ಇದ್ರು. ಅಂಗದನ ತೊಟ್ಟಿಲಿಗೆ ರಾವಣನನ್ನು ಆಟಿಕೆ ಸಾಮಾನು ರೀತಿ ಕಟ್ಟಿ ಹಾಕಿದ್ದ ಅಂತೆ ವಾಲಿ. ಇವತ್ತು ನಾವು ಮಕ್ಕಳಿಗೆ ಏನಾದರೂ ಆಟಿಕೆ ಸಾಮಾನು ಕಟ್ಟಿ ಹಾಕಿರ್ತೀವಿ, ಗೆಜ್ಜೆ ಏನೋ ದೊಡ್ಡ ಏನಾದರೂ ಅಂತ. ಹಾಗೆ ಅಂಗದನ ತೊಟ್ಟಿಲಿಗೆ ರಾವಣಾಸುರನಂತಹ ಮಹಾದೈತ್ಯನನ್ನು, ಪರಾಕ್ರಮಶಾಲಿಯನ್ನು ಒಂದು ಆಟಿಕೆ ಸಾಮಾನು ರೀತಿ ಹಗ್ಗದಲ್ಲಿ ಕಟ್ಟಿ ಹಾಕಿದ್ದ ಅಂತೆ ವಾಲಿ. ಅಂದರೆ ಎಷ್ಟು ಪರಾಕ್ರಮಶಾಲಿ ಅಂತ ಊಹಿಸಬಹುದು, ಅಷ್ಟು ದೊಡ್ಡ ಪರಾಕ್ರಮಶಾಲಿ ವಾಲಿ. ರಾಕ್ಷಸ ಬರ್ತಾನೆ, ಯುದ್ಧಕ್ಕೆ ಅಂತ ಕರೀತಾನೆ. ಯುದ್ಧ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಕೊನೆಗೆ ಯುದ್ಧ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಕಡೆ ಮಾಡುವಂತಹ ಯುದ್ಧ, ಆದರೆ ಇವರ ಯುದ್ಧ ಹಾಗಾಗಲಿಲ್ಲ ಅಂತೆ. ಯುದ್ಧ ಮಾಡ್ತಾ 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 ಹೋದ್ರು. ಕೊನೆಗೆ ಆ ರಾಕ್ಷಸ ಪಾತಾಳಕ್ಕೆ ಹೋಗ್ಬಿಟ್ಟ ಅಂತೆ. ಪಾತಾಳಕ್ಕೆ ಹೇಗೆ ಹೋದ ಅಂತ ಹೇಳಿದ್ರೆ, ಒಂದು ಗುಹೆ ಇತ್ತು, ಆ ಗುಹೆ ಒಳಗಡೆ ಪ್ರವೇಶ ಮಾಡಿ ಹಾಗೆ ಯುದ್ಧ ಮಾಡ್ತಾ 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 ಪಾತಾಳ ಲೋಕಕ್ಕೆ ಹೋದ. ಅಲ್ಲಿ ಜೋರಾಗಿ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂತೆ. ಕೊನೆಗೆ ಇದೆಷ್ಟು ದಿವಸ ಆಯಿತು ಅಂತೆ, 1 ವರ್ಷಗಳ ಕಾಲ ಯುದ್ಧ ನಡೀತು ಅಂತೆ. ಯುದ್ಧ ನಡೀತು. ಕೊನೆಗೆ ಅಂದರೆ ಸುಗ್ರೀವ ಹೇಳ್ತಾನೆ, ನಾನು ಗುಹೆಯ ಹೊರಗಡೆ ನಿಂತಿದ್ದೆ, ಅವರಿಬ್ಬರು ಕೂಡ ಒಳಗಡೆ ಹೋಗಿ ಯುದ್ಧ ಮಾಡ್ತಾ ಇದ್ರು. 1 ವರ್ಷ ಕಾಯ್ದೆ, ಯಾರೂ ಕೂಡ ವಾಪಸ್ ಬರಲೇ ಇಲ್ಲ. ಕೊನೆಗೆ 1 ವರ್ಷ ಆದ ಮೇಲೆ ರಾಕ್ಷಸನ ಜೋರಾಗಿ ಕಿರಿಸ್ತಾ ಇದ್ದ. ರಾಕ್ಷಸನ ಶಬ್ದ ಬರ್ತಾ ಇತ್ತು. ಆವಾಗ ಏನಾಯಿತು, ಗುಹೆಯಿಂದಾಗಿ ಜೋರಾಗಿ ರಕ್ತ ಹರಿದುಕೊಂಡು ಬರಲಿಕ್ಕೆ ಶುರುವಾಯಿತು. ನಾನು ಗಮನಿಸಿದೆ, ವಾಲಿಯ ಶಬ್ದ ಕೇಳಿಸ್ತಾನೇ ಇಲ್ಲ. ಕೇಳ್ತಾ ಇರೋ ಶಬ್ದ ಯಾರ್ದು?
ಕೇವಲ ರಾಕ್ಷಸನದ್ದು. ಹಾಗಾಗಿ ವಾಲಿ ಒಂದು ವೇಳೆ ಸತ್ತಿರಬಹುದು ಅಂತ ನಾನು ಊಹೆ ಮಾಡ್ಕೊಂಡು ಏನು ಮಾಡಿದೆ, ಗುಹೆಯನ್ನು ದೊಡ್ಡ ಬಂಡೆಗಳಿಂದ ಮುಚ್ಚಿಟ್ಬಿಟ್ಟೆ ಅಂತ. ಅಂದರೆ ಸುಗ್ರೀವನ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ವಾಲಿಯನ್ನೇ ಇವನು ಸಂಹಾರ ಮಾಡಿದ್ದಾನೆ ರಾಕ್ಷಸ ಅಂತ ಆಗಿಬಿಟ್ರೆ ಇವನು ಹೊರಗಡೆ ಬಂದು ನನ್ನನ್ನು ಸಂಹಾರ ಮಾಡಬಹುದು, ಎಲ್ಲ ಕಪಿವೀರರನ್ನು ಸಂಹಾರ ಮಾಡಬಹುದು. ಯಾಕೆಂದರೆ ವಾಲಿಯೇ ದೊಡ್ಡ ಪರಾಕ್ರಮಶಾಲಿ, ನಾನು ಅವನ ಮುಂದೆ ಹುಲ್ಲಿಗೆ ಸಮಾನ. ಹಾಗಾಗಿ ಅವನು ಹೊರಗಡೆ ಬಂದು ನಮ್ಮನ್ನು ಸಂಹಾರ ಮಾಡಬಹುದು ಅನ್ನೋ ಹೆದರಿಕೆಯಿಂದ ಅವನೇನು ಮಾಡಿದ, ವಾಲಿಯು ಕೂಡ ಸತ್ತಿರಬಹುದು ಅಂತ ಊಹಿಸಿಕೊಂಡು, ಅವನಿಗೇನು ದ್ವೇಷ ಇಲ್ಲ, ಆದರೆ ರಾಜ್ಯವನ್ನು ಕಾಪಾಡಬೇಕಾದಂತಹ ಧರ್ಮ ರಾಜನದ್ದು. ಹಾಗಾಗಿ ಅವನೇನು ಮಾಡ್ತಾನೆ, ಬಂಡೆಗಳನ್ನು ಹಾಗೆ ಮುಚ್ಚಿ ಇಟ್ಟು ಬಿಡ್ತಾನೆ. ಸ್ವಲ್ಪ ದಿವಸ ಆಗುತ್ತೆ, ಆ ರಾಕ್ಷಸನನ್ನು ವಾಸ್ತವಿಕವಾಗಿ ಸಂಹಾರ ಮಾಡಿದ್ಯಾರು ಅಂತ ಹೇಳಿದ್ರೆ ವಾಲಿಯೇ ಸಂಹಾರ ಮಾಡಿದ್ದ. ಹಾಗಾಗಿ ಹೊರಗಡೆ ಬರ್ತಾನೆ ಹೊರಗಡೆ ಬರಬೇಕು ಅಂತ ಏನಾಗಿರುತ್ತೆ, ಬಂಡೆಗಳು ಮುಚ್ಚಿಬಿಟ್ಟಿರ್ತಾನೆ. ಬಂಡೆಗಳನ್ನೇ ಸರಿಸಲಿಕ್ಕೆ ಅವನಿಗೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಬಂಡೆಗಳು ಸರಿಸ್ತಾನೆ, ಹೊರಗಡೆ ಬಂದು ಕೇಳ್ತಾನೆ, ಬಂಡೆಗಳು ಮುಚ್ಚಿದ್ಯಾರು? ಎಲ್ಲರೂ ಹೇಳ್ತಾರೆ ಸುಗ್ರೀವ ಮುಚ್ಚಿದ ಅಂತ. ಸುಗ್ರೀವ ಮುಚ್ಚಿದ್ದಾನೆ ಅಂತ ಹೇಳಿದ್ರೆ ನಾನು ಒಳಗಡೆ ಇದ್ದು ಸಾಯಬೇಕು, ಅವನೇ ರಾಜನಾಗಬೇಕು ಅಂತ ಆಸೆಯಿಂದ ಮುಚ್ಚಿದ್ದಾನೆ ಅಂತ ಅಂದುಕೊಂಡು ಅವನ ಬಳಿ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಿ ಕೊನೆಗೆ ಅಷ್ಟು ಮಾಡಿದರೆ ಸಾಕಾಗ್ತಿತ್ತು, ಅದು ಸರಿಯಾದಂಥ ದಾರಿ ಅಂತ ಅನಿಸ್ತಾ ಇತ್ತು. ಯಾಕೆಂದರೆ ವಾಲಿಯ ದೃಷ್ಟಿಯಲ್ಲಿ ಸುಗ್ರೀವ ಅಪರಾಧಿ ಅಂತ ಅನಿಸಿತ್ತು. ಈಗ ಸುಗ್ರೀವನಿಗೆ ಏನು ಅನಿಸಿತ್ತು, ವಾಲಿ ಸತ್ತಿದ್ದಾನೆ ಅಂತ ಅನಿಸಿತ್ತು. ಅದು ತಪ್ಪಲ್ಲ, ಸಹಜವಾದಂತಹ ಒಂದು ಮನುಷ್ಯರಿಗೆ ಬರಬಾರ್ದಂತಹ ನಂಬಿಕೆ. ವಾಲಿಗೂ ಹಾಗೆ ಅನಿಸಿತು, ಸುಗ್ರೀವ ಅಪರಾಧಿ ಅಂತ. ಅಷ್ಟಾಗಿದೆ ಸಾಕಾಗ್ತಿತ್ತು. ಆದರೆ ವಾಲಿ ಇನ್ನೊಂದು ಅಪರಾಧವನ್ನು ಮಾಡಿದ, ಸುಗ್ರೀವನ ಹೆಂಡತಿಯನ್ನು ಅಪಹಾರ ಮಾಡಿಕೊಂಡು ತಾನು ಕರೆದುಕೊಂಡು ಹೋಗ್ಬಿಟ್ಟ. ಕೊನೆಗೆ ಸುಗ್ರೀವ ಏನು ಮಾಡ್ತಾನೆ, ಈ ಋಷ್ಯಮುಖ ಪರ್ವತಕ್ಕೆ ಬರ್ತಾನೆ. ಋಷ್ಯಮುಖ ಪರ್ವತಕ್ಕೆ ಒಂದು ವಾಲಿಗೆ ಶಾಪ ಇರುತ್ತೆ, ಈ ಪರ್ವತಕ್ಕೆ ಬಂದರೆ ಬರಬಾರದು ಅಂತ ಶಾಪ ಇರುತ್ತೆ. ಅದು ಯಾಕಂತ ಮುಂದೆ ತಿಳಿಸ್ತಾರೆ. ಹಾಗಾಗಿ ಇಲ್ಲಿ ವಾಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಇಲ್ಲಿ ಇದ್ದರೆ ಮಾತ್ರ ನನ್ನ ಜೀವನ ಉಳಿಯುತ್ತೆ, ಇಲ್ಲದೇ ಹೋದರೆ ವಾಲಿ ನನ್ನ ಸಂಹಾರ ಮಾಡಿಬಿಡ್ತಾನೆ ಅಂತ ನಾನು ಇಲ್ಲಿ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ನಾನು ತುಂಬ ಕಷ್ಟದಲ್ಲಿ ಇದ್ದೆ, ನನಗೆ ಈ ಕಷ್ಟದಿಂದಾಗಿ ಮೇಲೆ ಎತ್ತಿದವನು ಅಂತ ಹೇಳಿದ್ರೆ ಈ ಹನುಮಂತ ಅಂತ ಹನುಮಂತನಷ್ಟು ಹೊಗಳುತ್ತಾನೆ. ಇಷ್ಟೆಲ್ಲ ಆಯಿತು. ಆವಾಗ ಸುಗ್ರೀವ ಹೇಳ್ತಾನೆ, ನೀನು ಒಂದು ವೇಳೆ ನನ್ನ ಹೆಂಡತಿಯನ್ನು ನನ್ನ ರಾಜ್ಯವನ್ನು ವಾಪಸ್ ಕೊಡಿಸಿದೆ ಅಂತ ಆದರೆ ನಾನು ನಿನಗೆ ಸಹಾಯ ಮಾಡ್ತೇನೆ ನಿನ್ನ ಹೆಂಡತಿಯನ್ನು ಹುಡುಕಲಿಕ್ಕೆ ಅಂತ. ಸರಿ ಅಂತ ರಾಮದೇವರು ಒಪ್ಕೊಳ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ನಂತರ ಸುಗ್ರೀವ ಹೇಳ್ತಾನೆ, ಅಯ್ಯೋ ನನಗೆ ಒಂದು ವಿಷಯ ಮರೆತೋಗ್ಬಿಟ್ಟಿತ್ತು ಅಂತ. ಏನು ವಿಷಯ ಅಂತ ಹೇಳಿದ್ರೆ, ಸ್ವಲ್ಪ ತಿಂಗಳಿನ ಹಿಂದೆ ಆಕಾಶದಿಂದಾಗಿ ಯಾರೋ ಹಾ ರಾಮ ಹಾ ಲಕ್ಷ್ಮಣ ಅಂತ ಒದರ್ತಾ ಒಂದು ಆಭರಣದ ಗಂಟನ್ನು ಕೆಳಗೆ ಬಿಸಾಕಿದ್ದಾರೆ, ಇದು ನಿಂದೇ ಇರ್ಬೋದೇನೋ ನೋಡು ಅಂತ ತೋರಿಸ್ತಾನೆ. ರಾಮ ಗಮನಿಸ್ತಾನೆ, ಹೌದು ಇದು ನಂದೇ ಸೀತೆಯದ್ದು ಅಂತ. ಸರಿ, ಒಂದೇ ಸರಕ್ಕೆ ನಿರ್ಧಾರ ಮಾಡೋದು ಸರಿಯಲ್ಲ, ಇನ್ನೊಂದು ವೆರಿಫಿಕೇಶನ್ ಮಾಡೋಣ ಅಂತ ಲಕ್ಷ್ಮಣನಿಗೆ ತೋರಿಸ್ತಾನೆ. ಆವಾಗ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್ ಅಂತ. ಅವನು ಹೇಳ್ತಾನೆ, ಸೀತೆಯ ಕಿವಿಯ ಆಭರಣ ತೋರಿಸ್ತಾನೆ. ಆವಾಗ ಲಕ್ಷ್ಮಣ ಹೇಳ್ತಾನೆ, ಇದು ನನಗೆ ಗೊತ್ತಿಲ್ಲ. ಕೊರಳಿಗೆ ಹಾಕೊಳ್ಳೋ ಆಭರಣ ತೋರಿಸ್ತಾನೆ, ಇದು ನನಗೆ ಗೊತ್ತಿಲ್ಲ ಸೀತೆಯದು ಹೌದೋ ಅಲ್ವೋ ಅಂತ. ಕೈಗೆ ಹಾಕೊಳ್ಳೋ ಆಭರಣ ತೋರಿಸ್ತಾನೆ, ಇದು ನನಗೆ ಗೊತ್ತಿಲ್ಲ ಹೌದೋ ಅಲ್ವೋ ಅಂತ. ಕೊನೆಗೆ ರಾಮದೇವರು ಸೀತಾದೇವಿಯ 2 ಗೆಜ್ಜೆಗಳನ್ನು ತೋರಿಸ್ತಾರೆ ಅಂತೆ. 2 ಗೆಜ್ಜೆಗಳನ್ನು ತೋರಿಸ್ದಾಗ ಹೇಳ್ತಾನೆ, ಹೌದು ಇದು ಸೀತೆಯದ್ದು ಅಂತ. ಅಲ್ಲ, ಇಷ್ಟೆಲ್ಲ ಆಭರಣ ತೋರಿಸಿದೆ, ಯಾವುದು ಗೊತ್ತಾಗಿದೆ, ಇದೇ ಗೊತ್ತಾಯಿತು ಅಂತ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ನೂಪುರೇ ತಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಪ್ರತಿನಿತ್ಯ ನಾನು ಸೀತಾದೇವಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೆ, ಆವಾಗ ಇದನ್ನು ನೋಡ್ತಾ ಇದ್ದೆ. ಹಾಗಾಗಿ ನನಗೆ ಗೆಜ್ಜೆ ನೂಪುರ ಮಾತ್ರ ಗೊತ್ತು, ಬೇರೆ ಕರ್ಣಕುಂಡಲ ಕಿವಿಯ ಆಭರಣ ಇದು ಯಾವುದೂ ಕೂಡ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಲಕ್ಷ್ಮಣ ಸೀತೆಯ ಬಗ್ಗೆ ಅಷ್ಟು ಭಕ್ತಿಯನ್ನು, ಅವಳೇ ನನ್ನ ಪಾಲಿಗೆ ಸುಮಿತ್ರೆ, ಅವಳೇ ನನ್ನ ಪಾಲಿಗೆ ತಾಯಿ ಅಂತ ತಿಳಿದುಕೊಂಡು ಅಷ್ಟು ಭಕ್ತಿಯನ್ನು ಮಾಡ್ತಾ ಇದ್ದ. ನಾನು ಹೇಳ್ತಾನೆ, ಹೌದು ಇದು ಸೀತೆಯದ್ದೇ ಆಭರಣ, ಸೀತೆಯದ್ದೇ ಗೆಜ್ಜೆ ಇದು ಅಂತ. ಆವಾಗ ರಾಮದೇವರಿಗೆ ಗೊತ್ತಾಗುತ್ತೆ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗಿರೋದು ನಿಶ್ಚಿತ ಅಂತ. ಆವಾಗ ರಾಮದೇವರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ, ಸೀತೆಯನ್ನು ಅಪಹಾರ ಮಾಡಿದಂತಹ ವ್ಯಕ್ತಿ ಎಲ್ಲೇ ಇರಲಿ ನಾನು ಅವನನ್ನು ಸಂಹಾರ ಮಾಡೇ ಮಾಡ್ತೇನೆ ಅಂತ.
ಇದಕ್ಕೆ ಒಂದು ಸಂದೇಹ ಬರುತ್ತೆ. ರಾಮದೇವರಿಗೆ ವಾಸ್ತವಿಕವಾಗಿ ಗೊತ್ತಿದೆ, ಒಂದು ವಿಷಯ, ರಾಮದೇವರ ಸರ್ವಜ್ಞರು, ರಾವಣನೇ ಅಪಹಾರ ಮಾಡಿದ ಗೊತ್ತಿದೆ. ಅದಕ್ಕಿಂತ ಪ್ರಧಾನವಾಗಿ ಹಿಂದೆ ಜಟಾಯು ಹೇಳಿದ್ದ ಏನಂತ, ನಿನ್ನ ಹೆಂಡತಿಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ, ರಾವಣನ ರಾಜ್ಯ ದಕ್ಷಿಣ ದಿಕ್ಕಿನಲ್ಲಿ ಇದೆ, ಲಂಕಾಪಟ್ಟಣದಲ್ಲಿ ಇದೆ ಅಂತ. ಇಲ್ಲಿ ಹೇಳ್ತಾನೆ ಸೀತೆಯನ್ನು ಹುಡುಕಿಕೊಂಡು ಬರಬೇಕು, ಅದು ಆಗಬೇಕು, ಸೀತೆಯ ಅಪಹರಣ ಮಾಡಿದ್ದು ಯಾರು ಅಂತಲೇ ಗೊತ್ತಿಲ್ಲ ಎಂಬುದಾಗಿ ಎಲ್ಲಿ ಅಂತ ನಾಟಕದ ಮಾತನ್ನು ಆಡ್ತಾನೆ. ಈ ರೀತಿಯಾದಂತಹ ಮಾತನ್ನು ಯಾಕೆ ಆಡಿದ ಅಂತ ನನಗೆ ಗೊತ್ತೇ ಇದೆ. ಸರಿ ಅಂತ ಎಲ್ಲ ಸೈನಿಕರನ್ನು ಹಾಕ್ಕೊಂಡು ಲಂಕೆಯ ಪಟ್ಟಣಕ್ಕೆ ಹೋಗೋದು, ಸಂಹಾರ ಮಾಡೋದು, ಕರ್ಕೊಂಡು ಬರ್ಬೋದಾಗಿತ್ತು. ಆದರೆ ಈ ರೀತಿಯಾಗಿ ಯಾಕೆ ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಒಂದು ಉದ್ದೇಶ ಪ್ರಧಾನವಾಗಿ ಹನುಮಂತ ದೇವರಿಗೆ ಕೀರ್ತಿ ಬರಬೇಕು. ಹನುಮಂತ ದೇವರು ಸೀತೆಯನ್ನು ಹುಡುಕಿಕೊಂಡು ಬಂದರು, ಅದರ ಮಧ್ಯದಲ್ಲಿ ಮತ್ತೆ ಸಿಂಹಿಕೆ ಮುಂತಾದಂತಹ ಅನೇಕ ದುಷ್ಟರನ್ನು ಸಂಹಾರ ಮಾಡಿದರು. ಹಾಗಾಗಿ ಸೀತೆಯನ್ನು ಹುಡುಕಿ ಬಂದಂತಹ ಕೀರ್ತಿ ಹನುಮಂತ ದೇವರಿಗೆ ಸಲ್ಲಬೇಕು, ಇದು ಒಂದು. ಇನ್ನೊಂದು ಪ್ರಧಾನ ಉದ್ದೇಶ, ಕೋಟ್ಯಾಂತರ ಜನ ಕಪಿವೀರರಿದ್ದಾರೆ, ಅದರಲ್ಲಿ ಅನೇಕ ಜನ ಕಪಿಗಳು ಮೂಲತಃ ದೇವಾನುದೇವತೆಗಳು. ಅವರು ಅವತಾರ ಮಾಡಿರೋದೇ ಅದಕ್ಕೋಸ್ಕರ, ರಾಮದೇವರಿಗೆ ಸೇವೆಯನ್ನು ಮಾಡಲಿಕ್ಕೋಸ್ಕರ ಅಂತ. ಹಾಗಾಗಿ ರಾಮದೇವರ ಸೇವೆಯಲ್ಲಿ ಅವರಿಗೂ ಪಾಲು ಸಿಗಬೇಕು ಎಂಬಂಥ ಒಂದೇ ಒಂದು ಉದ್ದೇಶದಿಂದಾಗಿ ಸೀತೆಯನ್ನು ಅಪಹಾರ ಮಾಡಿಕೊಂಡದ್ದು ಯಾರು ಅಂತ ಗೊತ್ತಿದೆ, ಎಲ್ಲಿದ್ದಾಳು ಅಂತ ಗೊತ್ತಿದೆ, ಆದರೂ ಕೂಡ ಈ ಕಪಿಗಳಿಗೆ ಪುಣ್ಯ ಸಿಗಬೇಕು ಎಂಬಂಥ ಉದ್ದೇಶದಿಂದಾಗಿ ರಾಮದೇವರು ಎಲ್ಲಿದ್ದಾಳೋ ಗೊತ್ತಿಲ್ಲ, ಯಾರು ಅಪಹಾರ ಮಾಡಿಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಅಂತ ನಾಟಕದ ಮಾತನ್ನು ಮಾಡ್ತಾರೆ. ಸರಿ, ಇಷ್ಟೆಲ್ಲ ತೀರ್ಮಾನ ಆಯಿತು, ನಾನು ನಿನಗೆ ಸಹಾಯ ಮಾಡ್ತೇನೆ, ನೀನು ನನಗೆ ಸಹಾಯ ಮಾಡಬೇಕು ಅಂತ. ಆದರೆ ಸುಗ್ರೀವನಿಗೆ ರಾಮನ ಮೇಲೆ ಪರಿಪೂರ್ಣ ನಂಬಿಕೆ ಇಲ್ಲ. ಯಾಕಂದರೆ ಅವನು ನೋಡ್ತಾ ಇರೋದೇ ರಾಮನನ್ನು ಇದೇ ಫಸ್ಟು. ಅವನಿಗೆ ರಾಮನ ಮೇಲಿನ ನಂಬಿಕೆಗಿಂತ ವಾಲಿಯ ಮೇಲಿನ ಹೆದರಿಕೆ ಜಾಸ್ತಿ ಅಂತೆ. ವಾಲಿ ಅಷ್ಟು ಪರಾಕ್ರಮಶಾಲಿ, ಅವನನ್ನು ಕಂಡ್ರೆ ಅಷ್ಟು ಹೆದರಿಕೆ ಸುಗ್ರೀವನಿಗೆ. ಹಾಗಾಗಿ ಇವನ ಸಾಮರ್ಥ್ಯ ವಾಲಿಯ ಸಾಮರ್ಥ್ಯಕ್ಕಿಂತ ಜಾಸ್ತಿ ಅನ್ನೋ ಕಡಿಮೆ ಅನ್ನೋ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಒಂದು ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ರಾಮ, ಲೋಕದಲ್ಲಿ ಒಂದು ನಿಯಮ ಇದೆ, ಒಂದು ನಂಬಿಕೆ ಇದೆ. ಏನಂತ, ಎದುರುಗಡೆ ಇರುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಅವನಿಗಿಂತ 4 ಪಟ್ಟು ಪರಾಕ್ರಮ ಜಾಸ್ತಿ ಇರಬೇಕು ಅಂತ. ಅದೇ ಆ ವ್ಯಕ್ತಿಯನ್ನು ಸಂಹಾರ ಮಾಡಬೇಕು ಅಂತ ಹೇಳಿದ್ರೆ 10 ಪಟ್ಟು ಬಲ ಜಾಸ್ತಿ ಇರಬೇಕು ಎಂಬುದಾಗಿ ಲೋಕದಲ್ಲಿ ತಿಳಿಸ್ತಾರೆ. ಹಾಗಾಗಿ ನೀನು ಇವತ್ತು ವಾಲಿಯನ್ನು ಸಂಹಾರ ಮಾಡಬೇಕು ಅಂತ ಹೇಳಿದ್ರೆ ನೀನು ವಾಲಿಗಿಂತ 10 ಪಟ್ಟು ಪರಾಕ್ರಮಶಾಲಿಯಾಗಿರಬೇಕು. ಆದರೆ ಆ ಸಾಮರ್ಥ್ಯ ನಿನ್ನಲ್ಲಿ ಇದೇನೋ ಇಲ್ವೋ ಅಂತ ನನಗೆ ನಂಬಿಕೆ ಇಲ್ಲ. ಹಾಗಾಗಿ ನಿನಗೊಂದು ಟೆಸ್ಟ್ ಇಡ್ತೇನೆ, ಅದರಲ್ಲಿ ನೀನು ಗೆದ್ದರೆ ನಿನಗೆ ಸಾಮರ್ಥ್ಯ ಇದೆ ಅಂತ. ರಾಮದೇವರು ಹಾಗೆ ಆಗಲಿ ಅಂತ ಒಪ್ಕೊಳ್ತಾರೆ. ಸರಿ, ಏನು ಮಾಡಬೇಕು ಅಂತ ಕೇಳ್ತಾರೆ. ಇಲ್ಲಿ ನೋಡು, ಒಂದು ದೈತ್ಯನ ಶರೀರ ಇದೆ. ಅವನು ಯಾರು ಅಂತ ಹೇಳಿದ್ರೆ ದುಂದುಭಿ ಅಂತ ಒಬ್ಬ ದೈತ್ಯ. ಅವನು ಹಿಂದೆ ಏನಾಗಿದ್ದ, ದೊಡ್ಡ ರಾಕ್ಷಸ. ಅವನು ದೇವೇಂದ್ರನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ. ಆವಾಗೇನಾಗುತ್ತೆ, ಅವನು ಏನು ಮಾಡ್ತಾನೆ, ಒಂದು ದಿವಸ ವರುಣ ಅಂದರೆ ಸಮುದ್ರನ ಬಳಿ ಹೋಗ್ತಾನೆ. ವರುಣ ದೇವರ ಬಳಿ ಹೋಗಿ ಕೇಳ್ತಾನೆ, ನನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಾ ಅಂತ. ಅವ್ರು ಹೇಳ್ತಾರೆ, ನನ್ನ ಬಳಿ ಅಷ್ಟು ಸಾಮರ್ಥ್ಯ ಇಲ್ಲ, ನಿನಗೆ ಯುದ್ಧ ಮಾಡಲಿಕ್ಕೆ ಯೋಗ್ಯ ವ್ಯಕ್ತಿ ಅಂತ ಹೇಳಿದ್ರೆ ಹಿಮಾಲಯ ಪರ್ವತ, ಅವನ ಹತ್ತಿರ ಹೋಗಿ ಯುದ್ಧ ಮಾಡು ಎಂಬುದಾಗಿ ಕೇಳ್ತಾರೆ. ಸರಿ ಅಂತ ಹಿಮಾಲಯನ ಹತ್ರ ಹೋಗ್ತಾನೆ. ಹಿಮಾಲಯ ಹೇಳ್ತಾನೆ, ನನಗೂ ನಿನ್ನ ಜೊತೆ ಯುದ್ಧ ಮಾಡುವಷ್ಟು ಸಾಮರ್ಥ್ಯ ಇಲ್ಲ, ನಿನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಮರ್ಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ವಾಲಿ ಒಬ್ಬನೇ ಅಂತ. ಸರಿ ಅಂತ ವಾಲಿ ಹತ್ತಿರ ಬರ್ತಾನೆ. ವಾಲಿ ಹತ್ತಿರ ಬಂದಾಗ ವಾಲಿ ಜೋರಾಗಿ ಅವನನ್ನು ಜೊತೆ ಯುದ್ಧ ಮಾಡ್ತಾನೆ. ವಾಲಿ ಏನೂ ಮಾಡಲಿಲ್ಲ, ಒಂದೇ ಒಂದು ಕೈಯಲ್ಲಿ ಅವನಿಗೆ ಏಟು ಕೊಟ್ಟ ತಕ್ಷಣದಲ್ಲಿಯೇ ದುಂದುಬಿ ಸತ್ತು ಬಿದ್ದ. ಅಂದರೆ ವಾಲಿ ಮಹಾಪರಾಕ್ರಮಶಾಲಿ, ಆಗಿನ ಕಾಲದ ಮಹಾಪರಾಕ್ರಮಶಾಲಿ. ಕೊನೆಗೆ ಸತ್ತು ಬಿದ್ದ. ಆ ಸತ್ತು ಬಿದ್ದಂತಹ ಅವನ ದೇಹವನ್ನು ವಾಲಿ ಏನು ಮಾಡ್ತಾನೆ, 1 ಯೋಜನ ದೂರಕ್ಕೆ ಬಿಸಾಕ್ತಾನೆ ಅಂತೆ. ಸುಮಾರು 12ರಿಂದ 20 ಕಿಲೋಮೀಟರ್ ದೂರ, ಅಷ್ಟು ದೂರ ಅವನು ಬಿಸಾಕ್ತಾನೆ ಅಂತೆ. ಬಿಸಾಕಿದಾಗ ಏನಾಗುತ್ತೆ, ಅವನ ರಕ್ತದ ಹನಿಗಳೆಲ್ಲ ಅಲ್ಲಿ ಕೆಳಗಡೆ ಬೀಳ್ತಾವಂತೆ. ಅಲ್ಲಿ ಸುತ್ತಮುತ್ತ ಋಷಿಗಳ ಆಶ್ರಮ ಇರುತ್ತೆ, ಮತಂಗ ಋಷಿಗಳ ಆಶ್ರಮ ಇರುತ್ತೆ, ಅದೆಲ್ಲ ಅಲ್ಲಿ ಬಿದ್ದು ಬಿಡುತ್ತೆ ರಕ್ತದ ಹನಿಗಳು. ಪವಿತ್ರವಾದಂತಹ ಆಶ್ರಮದಲ್ಲಿ ರಕ್ತದ ಹನಿಗಳು, ಅದರಲ್ಲೂ ರಾಕ್ಷಸ, ಅವನ ಹನಿಗಳು ಬಿತ್ತಿದೆ ಅಂತ ಅವರು ಹೇಳ್ತಾರೆ.
ಶಾಪ ಕೊಡ್ತಾರೆ ವಾಲಿಗೆ. ಅವ್ರಿಗೆ ಗೊತ್ತಾಗುತ್ತೆ ವಾಲಿ ಇದನ್ನು ಕೆಲಸ ಮಾಡಿದ್ದು ಅಂತ. ವಾಲಿ ಒಂದು ವೇಳೆ ಈ ಒಂದು ಪರ್ವತಕ್ಕೆ ಬಂದರೆ ಅವನು ತಕ್ಷಣದಲ್ಲಿ ಸತ್ತು ಹೋಗಲಿ ಎಂಬಂತಹ ಶಾಪವನ್ನು ವಾಲಿಗೆ ಕೊಡ್ತಾರೆ. ಅದಕ್ಕೋಸ್ಕರನೇ ಸುಗ್ರೀವ ಇಲ್ಲಿ ಇದ್ದದ್ದು. ಇಲ್ಲಿ ಇದ್ದರೆ ವಾಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಶಾಪ ಇದೆ, ಬಂದುಬಿಟ್ರೆ ಸತ್ತು ಹೋಗ್ಬಿಡ್ತಾನೆ ಅವನು. ಹಾಗಾಗಿ ನಾನು ಇಲ್ಲಿ ಆರಾಮಾಗಿರ್ಬೋದು ಅಂತ ತೀರ್ಮಾನ ಮಾಡಿರ್ತಾನೆ. ತೀರ್ಮಾನ ಮಾಡಿ ಹೇಳ್ತಾನೆ, ನೋಡು ಈ ಶರೀರ ಇನ್ನೂ ಇಲ್ಲೇ ಇದೆ, ಈ ಶರೀರವನ್ನು ನೀನು ಎತ್ತಿ ಅಲುಗಾಡಿಸಿದಿ ಅಂತ ಆದರೆ ನಿನಗೆ ಅಷ್ಟು ಪರಾಕ್ರಮ ಇದೆ ಅಂತ ನಾನು ಒಪ್ಕೊಳ್ತೇನೆ ಅಂತ. ಇದನ್ನು ಸಂಹಾರ ಮಾಡಬೇಕಾದ್ರೆ, ವಾಲಿ ಸಂಹಾರ ಮಾಡಬೇಕಾದ್ರೆ ಈ ದೇಹದಲ್ಲಿ ರಕ್ತ ಮಾಂಸ ಎಲ್ಲವೂ ಕೂಡ ತುಂಬಿ ಬಲಿಷ್ಠವಾಗಿತ್ತು. ಈಗ ಏನೂ ಇಲ್ಲ, ಒಣಗಿ ಹೋಗಿದೆ. ಆದರೂ ಪರವಾಗಿಲ್ಲ, ಇದನ್ನು ನೀನು ಅಲುಗಾಡಿಸಿದೆ ಅಂತ ಆದರೆ ನಿನಗೆ ಸಾಮರ್ಥ್ಯ ಇದೆ ಅಂತ ಒಪ್ಕೊಳ್ತೇನೆ ಅಂತ ಹೇಳ್ತಾನೆ. ರಾಮದೇವರು ಹಾಗೇ ಆಗಲಿ ಅಂತ ನಗುತ್ತಾ ಮುಂದೆ ಬರ್ತಾರೆ. ಕೇವಲ ತಮ್ಮ ಪಾದದ ಅಂಗುಷ್ಟ ಹೆಬ್ಬೆರಳನ್ನು ಅದಕ್ಕೆ ಸ್ಪರ್ಶ ಮಾಡ್ತಾರೆ. ಸ್ಪರ್ಶ ಮಾಡಿದ್ದೇ ತಡ ಆ ದೇಹ 100 ಯೋಜನ ದೂರ ಹೋಗಿ ಬೀಳುತ್ತೆ ಅಂತೆ. ವಾಲಿ ತನ್ನ ಎಲ್ಲ ಸಾಮರ್ಥ್ಯವನ್ನು ಪ್ರಯೋಗ ಮಾಡಿ ತನ್ನ ಕೈಯನ್ನೆಲ್ಲ ತಿರುಗಿಸಿ ಹಾಗೆ ಹೀಗೆ ಮಾಡಿ ಎಸೆದರೆ ಎಲ್ಲಿ ಬಂದು ಬಿತ್ತು? ಕೇವಲ 1 ಯೋಜನ ದೂರ. ರಾಮದೇವರು ತಮ್ಮ ಪಾದ ಸ್ಪರ್ಶನ ಮಾಡಿದರೆ ಸಾಕು 100 ಯೋಜನ ದೂರ ಹೋಗಿ ಬಿತ್ತು ಅಂತೆ ಆ ದುಂದುಭಿಯ ಶರೀರ. ಇದನ್ನು ನೋಡಿ ಸುಗ್ರೀವನಿಗೆ ಒಂದು ಕಡೆ ಸಮಾಧಾನ ಆಗುತ್ತೆ, ಆದರೂ ಪೂರ್ಣ ಸಮಾಧಾನ ಆಗೋದಿಲ್ಲ. ಅವನು ಹೇಳ್ತಾನೆ, ವಾಲಿ ಬಿಸಾಕಬೇಕಾದ್ರೆ ಇದು ಏನಾಗಿತ್ತು, ದೇಹದಲ್ಲಿ ಮಾಂಸ ಎಲ್ಲವೂ ಕೂಡ ಇತ್ತು, ರಕ್ತ ಎಲ್ಲ ಇತ್ತು. ಆದರೆ ಈಗ ಏನೂ ಇಲ್ಲ, ಇರೋದು ಕೇವಲ ಮೂಳೆ. ಹಾಗಾಗಿ ನಿನ್ನ ಪರಾಕ್ರಮ ಸಾಕಾಗೋದಿಲ್ಲ, ಇದು ನಾನು ಬೇಕಾದ್ರೂ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಹಾಗಾಗಿ ನಿನಗೆ ಇನ್ನೊಂದಷ್ಟು ಟೆಸ್ಟ್ ಇಡ್ತೇನೆ ಅಂತ. ಏನು ಅಂದರೆ, ಇಲ್ಲಿ ನೋಡು 7 ತಾಳ ವೃಕ್ಷಗಳಿದ್ದಾವೆ, ತಾಳೆ ಹಣ್ಣಿನ ಮರಗಳು. ಅವು ಮಹಾ ಗಟ್ಟಿ ಗಿಡ. ಎಷ್ಟು ಗಟ್ಟಿ ಗಿಡ ಅಂತ ಹೇಳಿದರೆ, ವಾಲಿಗೇನೆ ಈ ಗಿಡದಲ್ಲಿ ಇರುವಂತಹ ಒಂದು ಸಣ್ಣ ಎಲೆಯನ್ನು ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ವಾಸ್ತವಿಕವಾಗಿ ಆ 7 ಜನ ರಾಕ್ಷಸರೇನೇ 7 ತಾಳ ವೃಕ್ಷದ ರೂಪದಲ್ಲಿ ಇರ್ತಾರೆ, ಬ್ರಹ್ಮದೇವರಿಂದ ಅವಧ್ಯತ್ವವರ ಪಡೆದಿರ್ತಾರೆ. ಹಾಗಾಗಿ ವಾಲಿಗೂ ಕೂಡ ಇದನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ನೀನೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದೇ ಬಾಣದಿಂದಾಗಿ ಈ 7 ತಾಳ ವೃಕ್ಷಗಳನ್ನು ಕಡಿದು ಹಾಕಬೇಕು, ಆವಾಗ ಮಾತ್ರ ನಿನಗೆ ನಿನ್ನ ಪರಾಕ್ರಮದ ಮೇಲೆ ನನಗೆ ನಂಬಿಕೆ ಬರುತ್ತೆ ಅಂತ. ಸರಿಯಂತೆ ರಾಮದೇವರು ತಮ್ಮ ಕೋದಂಡವನ್ನು ಹಿಡಿದುಕೊಂಡು ಒಂದೇ ಬಾಣದಿಂದಾಗಿ ಇಲ್ಲಿ ಬಾಣ ಪ್ರಯೋಗವನ್ನು ಮಾಡ್ತಾರೆ. ತಕ್ಷಣದಲ್ಲಿ ಆ 7 ತಾಳ ವೃಕ್ಷಗಳು ಕೂಡ ಒಂದೇ ಬಾಣದ ಏಟಿಗೆ ಕೆಳಗಡೆ ಬಿದ್ದು ಬಿಡ್ತವೆ. ಅಷ್ಟು ಮಾತ್ರ ಅಲ್ಲ, ಆ 7 ವೃಕ್ಷಗಳನ್ನು ಕೂಡ ಛೇದಿಸಿ ಪಾತಾಳ ಲೋಕಕ್ಕೆ ಹೋಗುತ್ತೆ ಅಂತೆ ರಾಮದೇವರ ಬಾಣ. ಅಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ಆ 7 ಜನ ರಾಕ್ಷಸರನ್ನು ಕೂಡ ಸಂಹಾರ ಮಾಡುತ್ತೆ. ಹೀಗೆ ಪರಮಾತ್ಮ 7 ವೃಕ್ಷಗಳನ್ನು ಸಂಹಾರ ಮಾಡಿದ. ಅದೇ ರೀತಿಯಾಗಿ 7 ಲೋಕಗಳನ್ನು ಛೇದಿಸಿಕೊಂಡು ಆ ಬಾಣ ಎಲ್ಲಿ ಹೋಯಿತು? ಪಾತಾಳಕ್ಕೆ ಹೋಯಿತು. ಯಾಕಂದರೆ ಅತಳ ವಿತಳ ಸುತಳ ತಲಾತಲ ರಸಾತಲ ಅಂತ 7 ಲೋಕಗಳು. ಆ ಒಂದೇ ಬಾಣ 7 ವೃಕ್ಷ, 7 ಲೋಕ, ಕೊನೆಗೆ 7 ಜನ ರಾಕ್ಷಸರು. ಹೀಗೆ ರಾಮದೇವರ ಒಂದೇ ಬಾಣ ಆ ರೀತಿಯಾದಂತಹ ದಿವ್ಯವಾದಂತಹ ಕಾರ್ಯವನ್ನು ಮಾಡಿದಾಗ ಸುಗ್ರೀವನಿಗೆ ಇದ್ದಂತಹ ಎಲ್ಲ ಸಂಶಯಗಳು ಕೂಡ ನಾಶ ಆಗುತ್ತೆ. ರಾಮ ಸಾಮಾನ್ಯ ಯಾರೋ ವ್ಯಕ್ತಿಯಲ್ಲ, ವಾಲಿಯನ್ನಲ್ಲ. ವಾಲಿಯಂತಹ 10 ಜನ ಬಂದರೂ ಕೂಡ ಅವರನ್ನು ಒಂದೇ ಬಾಣದಿಂದಾಗಿ ಸಂಹಾರ ಮಾಡುವಂತಹ ಯೋಗ್ಯತೆ ಯಾರಿಗಿದೆ? ಅದು ರಾಮದೇವರಿಗೆ ಇದೆ ಎನ್ನುವಂತಹ ವಿಚಾರ ಸುಗ್ರೀವನಿಗೆ ಮನದಟ್ಟಾಗುತ್ತೆ. ಸರಿ, ತಡ ಮಾಡೋದು ಬೇಡ, ನಾಳೆನೇ ಮಾಡೋಣ ಅಂತ ಸುಗ್ರೀವ ವಾಲಿಯ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗಿ ಕರೀತಾನೆ, ವಾಲಿ ಆದಷ್ಟು ಬೇಗ ಯುದ್ಧಕ್ಕೆ ಬಾ ಅಂತ. ವಾಲಿಗೆ ಆಶ್ಚರ್ಯ ಆಗುತ್ತೆ, ಇವನಿಗೆಲ್ಲಿ ಇಲ್ಲಿಂದ ಇಷ್ಟು ಧೈರ್ಯ ಬಂತು ಅಂತ. ನಾನು ನೋಡಿದರೆ ಎಲ್ಲವನ್ನು ಅಲ್ಲೇ ಮಾಡ್ಕೊಂಡ್ಬಿಡ್ತಾ ಇದ್ದ ಅಂತಹ ಸುಗ್ರೀವ ಇವತ್ತು ತಾರಾಗಿ ಒಂದು ಯುದ್ಧಕ್ಕೆ ಬಂದು ಕರೀತಾ ಇದ್ದಾನೆ. ಧ್ವನಿ ನೋಡಿದರೆ ಭಾರಿ ಜೋರಿದ್ದಂಗಿದೆ, ಏನಿದೇನೋ ಏನೋ ಅಂತ ಯುದ್ಧಕ್ಕೆ ಅಂತ ಹೋಗ್ತಾನೆ. ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ರಾಮದೇವರು ಏನೂ ಮಾಡೋದಿಲ್ಲ, ಯುದ್ಧ ಆಡಲಿ ಅಂತ ಬಿಡ್ತಾರೆ. ಕೊನೆಗೆ ವಾಲಿ ಹತ್ತಿರ ಚೆನ್ನಾಗಿ ಒದೆ ತಿಂದು ರಕ್ತ ಸುರಿಸ್ಕೊಳ್ತಾ ಸುಗ್ರೀವ ಇಲ್ಲಿಗೆ ಬರ್ತಾನೆ, ಋಷ್ಯಮುಖ ಪರ್ವತಕ್ಕೆ ಬರ್ತಾನೆ. ಬಂದು ಕೇಳ್ತಾನೆ, ಯಾಕೆ ನೀನು ವಾಲಿಯನ್ನು ಸಂಹಾರ ಮಾಡಲಿಲ್ಲ? ನಾನೇನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಯುದ್ಧ ಮಾಡಲಿಕ್ಕೆ ಅಂತ ಹೋದೆ, ಯುದ್ಧ ಮಾಡಿ ನೋಡಿದರೆ ನನ್ನ ಕೈಕಾಲುಗಳಿಗೆ ಮುರಿದು ಹೋಗಿಬಿಟ್ಟಿವೆ, ನೀನು ಯಾಕೆ ಈ ರೀತಿಯಾಗಿ ಮಾಡಿದೆ ಎಂಬುದಾಗಿ
ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಸುಗ್ರೀವನ ಪ್ರಶ್ನೆಗೆ ರಾಮದೇವರು ಹೇಳ್ತಾರೆ, ನೀವಿಬ್ಬರೂ ಕೂಡ ಒಂದೇ ರೀತಿ ಇದ್ದೀರಿ ನೋಡಲಿಕ್ಕೆ, ಅದರಲ್ಲೂ ಕಪಿವಂಶ. ಹಾಗಾಗಿ ನೀವು ಯುದ್ಧ ಮಾಡಬೇಕಾದ್ರೆ ವಾಲಿ ಯಾರು ಮತ್ತು ಸುಗ್ರೀವ ಅಂತ ನನಗೆ ಗೊತ್ತಾಗಲಿಲ್ಲ. ಒಂದು ವೇಳೆ ನಾನೇನಾದರೂ ವಾಲಿ ಅಂತ ತಿಳ್ಕೊಂಡು ಬಾಣ ಹೊಡೆದ್ಬಿಟ್ಟಿದ್ರೆ ಅದು ನಿನಗೆ ಬಿದ್ದುಬಿಟ್ರೆ ಏನಾಗುತ್ತೆ, ನೀನು ಸತ್ತು ಹೋಗ್ಬಿಡ್ತೀಯ. ಹಾಗೆ ನನಗೆ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಬಾಣ ಪ್ರಯೋಗ ಮಾಡಲಿಲ್ಲ ಅಂತ ಸುಗ್ರೀವನ ಮುಂದೆ ಹೇಳ್ತಾನೆ. ಆದರೆ ರಾಮದೇವರ ನಿಜವಾದಂತಹ ಆಂತರ್ಯ ಏನಿತ್ತು ಅಂತ ಹೇಳಿದರೆ, ಅಣ್ಣ ತಮ್ಮಂದಿರ ಜಗಳ ಅದು ಇವತ್ತು ಆಡ್ತಾರೆ, ನಾಳೆ ನಿಲ್ಲಿಸಬಹುದು. ಹಾಗಾಗಿ ನಾನು ಅಣ್ಣ ತಮ್ಮಂದಿರ ಜಗಳದ ಮಧ್ಯದ ಹೋಗಿ ವಾಲಿಯನ್ನು ಸಂಹಾರ ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತಿತ್ತು. ಯಾಕೆಂದರೆ ಒಂದು ವೇಳೆ ನಾಳೆ ದಿವಸ ವಾಲಿ ಯುದ್ಧ ಮಾಡಬೇಕಾದ್ರೆ ಸುಗ್ರೀವನ ಮೇಲೆ ಅನುಕಂಪ ಕರುಣೆ ಬಂದು, ಸುಗ್ರೀವ ನಾವಿಬ್ಬರು ಕೂಡ ಯುದ್ಧ ಮಾಡೋದು ಬೇಡ, ನಾವಿಬ್ಬರು ಆರಾಮಾಗಿ ಮೊದಲಿನಂತೆ ಇರೋಣ ಅಂತ ಹೇಳಿಬಿಟ್ಟಿದ್ರೆ ತಪ್ಪಿತಸ್ಥ ಯಾರಾಗ್ತಿದ್ದೆ, ನಾನಾಗ್ತಿದ್ದೆ. ಹಾಗಾಗಿ ಅಣ್ಣ ತಮ್ಮಂದಿರ ಮಧ್ಯ ನಾನು ಹೋಗೋದು ಸರಿಯಲ್ಲ ಅಂತ ಅವನೇನು ಮಾಡ್ತಾನೆ, ಈ ರೀತಿಯಾಗಿ ಯುದ್ಧ ಮಾಡೋದನ್ನು ಬಿಡ್ತಾನೆ, ಸಂಹಾರ ಮಾಡೋದನ್ನು ಬಿಡ್ತಾನೆ. ಕೊನೆಗೆ ಸುಗ್ರೀವನಿಗೆ ರಾಮ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಇನ್ನೊಂದು ವಾರ ಬಿಟ್ಟು ಮತ್ತೆ ಹೋಗಿ ಯುದ್ಧಕ್ಕೆ ಕರಿ, ಆವಾಗ ನಾನು ನಿನಗೆ ಒಂದು ಹಾರವನ್ನು ಹಾಕಿಸ್ತೇನೆ ಹನುಮಂತನ ಮೂಲಕ. ಆವಾಗ ನನಗೆ ಯಾರು ಅಂತ ಗೊತ್ತಾಗುತ್ತೆ, ಹಾರ ಇರುವವನು ಸುಗ್ರೀವ, ಹಾರ ಇಲ್ಲದೇ ಇರುವವನು ವಾಲಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಮತ್ತು ಸ್ವಲ್ಪ ದಿವಸ ಬಿಟ್ಟು ಯುದ್ಧಕ್ಕೆ ಅಂತ ಹೋಗ್ತಾನೆ. ಹನುಮಂತ ದೇವರು ಅವನಿಗೆ ವಿಜಯದ ಮಾಲೆಯನ್ನು ಹಾಕ್ತಾರೆ. ಯುದ್ಧಕ್ಕೆ ಅಂತ ಮತ್ತೆ ಹೋಗಿ ಕರೀತಾನೆ. ವಾಲಿ ಇವನೇನು ಇದು ಒಂದು ವಾರ ಆಗಿಲ್ಲ ಯುದ್ಧ ಆಗಿ ಮತ್ತೆ ಕರಿತಾ ಇದ್ದಾನಂತ ಯುದ್ಧ ಮತ್ತೆ ಹೋಗ್ತಾನೆ. ಅವನೇನು ಸುಮ್ಮನೆ ಕೊಡೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅವರ ಹೆಂಡತಿಯಾದಂತಹ ಯಾವ ತಾರೆ ಹೇಳ್ತಾಳೆ, ಒಂದು ಮಾತು ಹೇಳ್ತಾಳೆ, ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಅಂತ. ಸುಗ್ರೀವ ಅವನಿಗೆ ಇಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದೂ ಅಲ್ಲದೆ ಒಂದು ವಾರದ ಹಿಂದೆ ನಿಮಗೆ ಅವನಿಗೂ ಯುದ್ಧ ಆಗಿದೆ, ಯುದ್ಧದಲ್ಲಿ ಅವನು ಹಣ್ಣುಗಾಯಿ ನೀರುಗಾಯಿ ಆಗಿ ಹೋಗಿದ್ದಾನೆ. ಮತ್ತೆ ಯುದ್ಧಕ್ಕೆ ಕರೀತಾ ಇದ್ದಾನೆ. ಇವನ ಧ್ವನಿ ನೋಡಿದರೆ ಇದು ಇವನ ಧ್ವನಿಯಲ್ಲ, ಇವನ ಧ್ವನಿಯಿಂದ ಯಾರದೋ ದೊಡ್ಡ ವ್ಯಕ್ತಿಗಳ ಪ್ರಭಾವ ಇದ್ದ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಯುದ್ಧ ಮಾಡೋದು ಸರಿಯಲ್ಲ, ಯುದ್ಧಕ್ಕೆ ಹೋಗೋದು ಸರಿಯಲ್ಲ ಅಂತ ಹೇಳ್ತಾಳೆ ಯಾರು, ಹೆಂಡತಿ. ಇನ್ನೊಂದು ವಿಚಾರವನ್ನು ಹೇಳ್ತಾಳೆ, ನನ್ನ ಮಗ ಅಂಗದ ಒಂದು ಸುದ್ದಿಯನ್ನು ತಂದಿದ್ದಾನೆ. ಏನಂತ ಹೇಳಿದರೆ, ಅಯೋಧ್ಯ ನಗರದ ರಾಜರಾದಂತಹ ಯಾವ ರಾಮ ಮತ್ತು ಲಕ್ಷ್ಮಣರಿಬ್ಬರು ಕೂಡ ಸುಗ್ರೀವನ ಜೊತೆ ಸ್ನೇಹಿತರಾಗಿದ್ದಾರೆ ಅಂತ ಸುದ್ದಿ ನಮಗೆ ಗೂಢಾಚಾರರ ಮೂಲಕ ಬಂದಿದೆ. ಹಾಗಾಗಿ ನಿಮಗೇನೋ ಮೋಸ ಆಗೋ ಥರ ಕಾಣಿಸ್ತಾ ಇದೆ, ಹಾಗಾಗಿ ದಯವಿಟ್ಟು ನೀವು ಯುದ್ಧಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಇಷ್ಟು ಹೇಳಿದಾಗ ವಾಲಿ ರಾಮದೇವರ ಬಗ್ಗೆ ಒಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಾನೆ. ರಾಮದೇವರ ಸ್ನೇಹ ಸುಗ್ರೀವನಿಗಾಗಿದ್ದರೆ ಒಳ್ಳೆಯದೇ ಆಯಿತು, ಅದರಿಂದ ನನಗೇನು ಕೇಳಿಲ್ಲ ಅಂತ. ಯಾಕೆಂದರೆ ರಾಮ ಎಂಥವನು, ನಿವಾಸ ವೃಕ್ಷ ಸಾಧೂನಾಂ ಆಪನ್ನಾನಾಂ ಪರಾಂಗತಿ ಆರ್ತಾನಾಂ ಸಂಶಯಶ್ಚೇವ ಯಶಸ್ಸಶ್ಚ ಏಕಭಾಜನಂ. ರಾಮದೇವರು ಅಂತ ಹೇಳಿದ್ರೆ ಅವನು ಅತ್ಯಂತ ಪರಮ ಸಾತ್ವಿಕನಾದಂತಹ ವ್ಯಕ್ತಿ. ಜಗತ್ತಿನಲ್ಲಿ ಇರುವಂತಹ ಎಲ್ಲ ಸಭ್ಯ ವ್ಯಕ್ತಿಗಳಿಗೂ ಕೂಡ ಅವನೇ ಆಶ್ರಯ. ಅಷ್ಟು ಮಾತ್ರ ಅಲ್ಲ, ಯಾರು ಕಷ್ಟದಲ್ಲಿ ಇದ್ದಾರೆ ಅಂತ ಅವನ ಹತ್ತಿರ ಪ್ರಾರ್ಥನೆ ಮಾಡಿದರೆ ಅವರಿಗೆ ತಕ್ಷಣದಲ್ಲಿ ರಕ್ಷಣೆ ಮಾಡ್ತಾ ಇದ್ದಂಥವನು ರಾಮದೇವರು. ಅವನ ವಿರುದ್ಧವಾಗಿ ಯಾರು ನಿಂತರೂ ಕೂಡ ಅವರನ್ನು ಸಂಹಾರ ಮಾಡ್ತಾನೆ, ಹೊರತು ಬೇರೆ ಯಾರನ್ನೂ ಸಂಹಾರ ಮಾಡಲಿಕ್ಕೆ ಅವನು ಸಾಧ್ಯನೇ ಇಲ್ಲ. ಹಾಗಾಗಿ ರಾಮದೇವರ ಬಗ್ಗೆ ನೀನು ಕೆಟ್ಟ ಮಾತನ್ನು ಆಡಬೇಡ ಅಂತ ವಾಲಿಯಂತಹ ದುಷ್ಟ ವ್ಯಕ್ತಿಯು ಕೂಡ ರಾಮದೇವರ ಬಗ್ಗೆ ಒಳ್ಳೆಯ ಮಾತನ್ನು ಹೇಳ್ತಾನೆ. ಹಾಗಾಗಿ ಅವನು ಹೇಳ್ತಾನೆ, ರಾಮದೇವರು ಬಂದಿದ್ದರೆ ಸರಿ, ಒಳ್ಳೆಯದೇ ಆಯಿತು, ಆದರೆ ರಾಮದೇವರಿಂದಾಗಿ ನನಗೆ ಯಾವ ಆತಂಕನೂ ಇಲ್ಲ ಅಂತ. ಯಾಕೆಂದರೆ ರಾಮದೇವರು ತುಂಬ ಒಳ್ಳೆಯವರು, ರಾಮದೇವರಿಗೆ ನಾನೇನು ಕೆಟ್ಟದನ್ನು ಮಾಡಿಲ್ಲ. ಹಾಗಾಗಿ ರಾಮದೇವರು ನನಗೇನು ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀನೇನು ಹೆದರಬೇಡ ಅಂತ ಹೇಳ್ತಾರೆ. ಇಷ್ಟಾದರೂ ಕೂಡ ಹೆಂಡತಿ ಬಿಡೋದಿಲ್ಲ. ಅವಳು ಹೇಳ್ತಾಳೆ, ದಯವಿಟ್ಟು ನನ್ನ ಮಾತನ್ನು ಕೇಳಿ, ಸರಿ ರಾಮದೇವರನ್ನು ಹೆದರಿಕೆ ಇಲ್ಲ, ಸರಿ, ಅಂದರೆ ಸುಗ್ರೀವ ಪಾಪ ಏನು ತಪ್ಪು ಮಾಡಿದ್ದಾನೆ, ಅವನಿಗೆ ಸಣ್ಣ ಒಂದು ಪಟ್ಟ ಕೊಟ್ಬಿಡಿ, ಯುವರಾಜ ಪದವಿಯನ್ನು ಕೊಡಿ, ಆರಾಮಾಗಿ ಅಣ್ಣ ತಮ್ಮಂದ್ರು ನಗ್ನಗ್ತಾ ಇರಿ ಎಂಬುದಾಗಿ ಹೇಳಿದರೂ ಕೂಡ ನರೋಚತೆ ತದ್ವಚನ ಹಿತಸ್ಯ ಕಾಲಾಭಿಪನ್ನಸ್ಯ ವಿನಾಶಕಾಲೇ ಅಂತ
ಏನು ಮಾಡಿದರೂ ಕೂಡ ಹೆಣ್ಣಿನ ಮಾತು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ವಾಲಿ. ಯಾಕೆಂದರೆ ನರೋಚತೆ ತದ್ವಚನಂ ಹಿತಸ್ಯ ಕಲಾಭಿಪನ್ನಸ್ಯ ವಿನಾಶಕಾಲೇ. ವಿನಾಶಕಾಲ ಹತ್ತಿರ ಬಂದಾಗ ಯಾರು ಎಂತಹ ದೊಡ್ಡ ಒಳ್ಳೆಯ ಮಾತನ್ನು ಹೇಳಿದರೂ ಕೂಡ ಕೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಾಲಿ ಹೇಳ್ತಾನೆ, ಒಂದು ವೇಳೆ ರಾಮದೇವರೇ ಯುದ್ಧಕ್ಕೆ ಬಂದರೂ ಕೂಡ ಅವರ ಜೊತೆಗೆ ಯುದ್ಧ ಮಾಡಿ ಗೆಲ್ಲುವಂಥ ಸಾಮರ್ಥ್ಯ ನನಗೆ ಇದೆ ಅಂತ ಅಹಂಕಾರದ ಮಾತನ್ನು ಕೊನೆಗೆ ಆಡ್ತಾನೆ. ಪ್ರಾರಂಭದಲ್ಲಿ ಚೆನ್ನಾಗಿ ಮಾತಾಡಿದ, ರಾಮ ಭಾರಿ ಒಳ್ಳೆಯವನು ಹಾಗೆ ಹೀಗೆ ಅಂತ. ಕೊನೆಗೆ ಒಂದು ವೇಳೆ ಅವನೇ ಯುದ್ಧಕ್ಕೆ ಬಂದರೂ ಕೂಡ ಅವನನ್ನು ಗೆಲ್ಲುವಂತಹ ಸಾಮರ್ಥ್ಯ ಯಾರಿಗಿದೆ? ನನಗಿದೆ ಎಂಬುದಾಗಿ ಹೇಳ್ತಾನೆ. ಸರಿ, ಇಷ್ಟೆಲ್ಲ ಆಯಿತು. ಸುಗ್ರೀವ ಮತ್ತು ವಾಲಿ ಇವರಿಬ್ಬರ ನಡುವೆ ಭಯಂಕರವಾದಂತಹ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆಯಿತು. ಮತ್ತು ಯಥಾವತ್ತಾಗಿ ಸುಗ್ರೀವ ಹಣ್ಣುಗಾಯಿ ನೀರುಗಾಯಿ ಅದ, ಹೊಡಿಲಿಕ್ಕೆ ಶುರು ಮಾಡಿದ. ಕೊನೆಗೆ ರಾಮದೇವರು ತೀರ್ಮಾನ ಮಾಡ್ತಾರೆ, ಇನ್ನಷ್ಟು ತಡ ಮಾಡೋದು ಸರಿಯಲ್ಲ ಅಂತ ತಾವು ಮರದ ಹಿಂದುಗಡೆ ನಿಂತುಕೊಂಡು ವಾಲಿಗೆ ಹಿಂದಿನಿಂದಾಗಿ ಒಂದು ಬಾಣವನ್ನು ಹೊಡಿತಾರೆ. ತಕ್ಷಣದಲ್ಲಿ ವಾಲಿ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದ ತಕ್ಷಣ ರಾಮದೇವರು ಮುಂದೆ ಬರ್ತಾರೆ, ವಾಲಿಯ ಮುಂದೆ ಬಂದು ನಿಂತ್ಕೊಳ್ತಾರೆ. ವಾಲಿ ಕೆಳಗಡೆ ಬಿದ್ದಿದ್ದಾನೆ, ರಾಮದೇವರು ಮುಂದೆ ಎದ್ದು ನಿಂತಿದ್ದಾರೆ. ವಾಲಿಗೆ ಅರ್ಥ ಆಗುತ್ತೆ, ನನಗೆ ರಾಮದೇವರು ಮೋಸ ಮಾಡಿದ್ದಾರೆ. ನಾನೇನೋ ರಾಮದೇವರ ಬಗ್ಗೆ ನನ್ನ ಹೆಂಡತಿ ಮುಂದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡೆ, ಆದರೆ ಆ ಎಲ್ಲ ಮಾತುಗಳು ಕೂಡ ಸುಳ್ಳಾಗಿಬಿಟ್ಟು ರಾಮನಂತಹ ಕೆಟ್ಟ ವ್ಯಕ್ತಿ ಜಗತ್ತಿನಲ್ಲೇ ಯಾರೂ ಇಲ್ಲ ಅಂತ ರಾಮನ ಎದುರುಗಡೆಯೇ ರಾಮನ ಬೈಲಿಕ್ಕೆ ಶುರು ಮಾಡ್ತಾನೆ. ಹೇಳ್ತಾನೆ, ಪರಾಮುಖ ವದಂ ಕೃತ್ವ ಕೋನು ಪ್ರಾಪ್ತ ಸ್ವಯಾ ಗುಣ ಯದಹಂ ಯುದ್ಧ ಸಂರಬ್ಧ ಶರೇಣ ಉರಸಿತಾಡಿತಃ ಅಂತ. ನಾನೇನೋ ನಿನ್ನನ್ನು ಭಾರಿ ಸದ್ಗುಣಶಾಲಿ ಹಾಗೆ ಹೀಗೆ ಅಂತ ಕೇಳಿದ್ದೆ, ನಿನ್ನಲ್ಲಿ ಯಾವ ಗುಣನೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಒಬ್ಬ ಮಹಾಪರಾಕ್ರಮಶಾಲಿಯಾದಂತಹ ವ್ಯಕ್ತಿಯನ್ನು ಹಿಂದಿಂದ ಬಂದು ಕೊಂದಿದ್ದೀರ, ನಿನಗೆ ನಾಚಿಕೆ ಆಗೋದಿಲ್ಲ ಅಂತ ಬೈಲಿಕ್ಕೆ ಶುರು ಮಾಡ್ತಾನೆ. ಬಾಯಿಗೆ ಬಂದ ರೀತಿಯಾಗಿ ಬೈತಾನೆ ರಾಮದೇವರು ಎದುರುಗಡೆ ಇದ್ದಾಗ. ಯಾಕೆಂದರೆ ರಾಮದೇವರು ತನಗೆ ಅಪಕಾರ ಆಗಿದೆ. ಹಾಗಾಗಿ ಬಾಯಿಗೆ ಬಂದ ರೀತಿಯಾಗಿ ಬೈಲಿಕ್ಕೆ ಶುರು ಮಾಡ್ತಾನೆ. ನೀನು ಹೇಗಿದ್ದೀಯಾ ಅಂತ ಹೇಳಿದರೆ, ಅರಣ್ಯಕ್ಕೆ ತಪಸ್ ಮಾಡಲಿಕ್ಕೆ ಬಂದಿರುವಂತಹ ಒಬ್ಬ ಡಾಂಭಿಕ ನೀನು, ಮೋಸ ಮಾಡಲಿಕ್ಕೆ ಬಂದಂಥವು ನೀನು. ನನಗೂ ಮೋಸ ಮಾಡಿದ್ದೀಯಾ, ನಿನ್ನ ಹೆಂಡತಿಗೂ ಮೋಸ ಮಾಡಿದ್ದೀಯಾ, ಅದಕ್ಕೆ ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಹೀಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಹೇಳ್ತಾನೆ, ನೀನು ಹೇಗಿದ್ದೀಯಾ ಅಂತ ಹೇಳಿದರೆ, ಒಂದು ದೊಡ್ಡ ಹೊಂಡ ಇರುತ್ತೆ. ಈಗ ಆನೆಗಳನ್ನೆಲ್ಲ ಬೀಳಿಸ್ಲಿಕ್ಕೆ ಮಾಡಿರ್ತಾರೆ ಕಾಡಿನಲ್ಲಿ. ಅದರ ಮೇಲೆ ಚೆನ್ನಾಗಿ ಒಳ್ಳೆ ಹೂವು ಎಲ್ಲ ಹಣ್ಣುಗಿಣ್ಣು ಹಾಕಿಟ್ಟಿರ್ತಾರೆ. ನೋಡಲಿಕ್ಕೆ ಅದು ಒಳ್ಳೆ ಹಣ್ಣುಗಿಣ್ಣಿರುವಂತಹ ದೊಡ್ಡ ತೋಟ ಥರ ಕಾಣಿಸುತ್ತೆ. ಅಲ್ಲಿ ಹೋಗಿ ಕಾಲಿಟ್ರೆ ಏನಾಗುತ್ತೆ? ಹೊಂಡದಲ್ಲಿ ಬಿದ್ದುಬಿಟ್ಟು ನಮ್ಮ ಪ್ರಾಣ ನಾವೇ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ವಾಲಿ ಹೇಳ್ತಾನೆ, ನೀನು ಕೂಡ ಹೇಗಿದ್ದೀಯಾ ಅಂತ ಹೇಳಿದರೆ, ಹುಲ್ಲು ಕಡ್ಡಿ ತುಂಬಿರುವಂತಹ, ಹುಲ್ಲು ಮುಳ್ಳು ತುಂಬಿರುವಂತಹ ದೊಡ್ಡ ಪಾಳು ಬಾವಿ ನೀನು ಅಂತ. ನಿನ್ನಿಂದ ಜನರಿಗೆ ಏನೂ ಉಪಯೋಗ ಇಲ್ಲ. ಮೇಲೆ ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸ್ತೀಯ, ಒಳಗಡೆ ನೋಡಿದರೆ ಇಷ್ಟು ದುರ್ಗುಣಗಳು ನಿನ್ನ ತುಂಬಿದೆ ಅಂತ ಬೈಲಿಕ್ಕೆ ಶುರು ಮಾಡ್ತಾನೆ. ಒಳಗೆ ಕೇವಲ ಮೋಸ, ಅನ್ಯಾಯ, ಸುಳ್ಳು ಇದೇ ನಿನ್ನ ತುಂಬಿಕೊಂಡಿದೆ. ಹೊರಗಡೆ ಮಾತ್ರ ಮುನಿ ವೇಷ, ಋಷಿ ವೇಷ, ನೋಡಲಿಕ್ಕೆ ಭಾರಿ ಸಾತ್ವಿಕ. ಒಳಗಡೆ ನೋಡಿದರೆ ಇಷ್ಟು ಕೆಟ್ಟ ಗುಣಗಳಿವೆ. ಜಾನೇ ಪಾಪ ಸಮಾಚಾರಂ ತೃಣೈ ಕೂಪಮೇವಾವೃತಂ ಅಂತ ಹುಲ್ಲು ಕಡ್ಡಿ ತುಂಬಿರುವಂತಹ, ಮುಳ್ಳು ತುಂಬಿರುವಂತಹ ಪಾಳು ಬಾವಿ ನೀನು, ನಿನ್ನಿಂದ ಯಾರಿಗೂ ಉಪಯೋಗ ಇಲ್ಲ ಅಂತ ಬಾಯಿಗೆ ಬಂದ ರೀತಿಯಾಗಿ ಬೈಲಿಕ್ಕೆ ಶುರು ಮಾಡ್ತಾನೆ. ಇಷ್ಟು ಮಾಡಿ ಮುಂದೆ ಕೊನೆಗೆ ಒಂದು ಮಾತು ಹೇಳ್ತಾನೆ, ಸರಿ ರಾಮ, ನಾನೇನು ತಪ್ಪು ಮಾಡಿದ್ದೆ ನಿನ್ನ ವಿಚಾರದಲ್ಲಿ ಹೇಳು ಅಂತ. ನನ್ನ ಪಾಡಿಗೆ ನನ್ನ ರಾಜ್ಯವನ್ನು ಆಳ್ಕೊಂಡು ಆರಾಮಾಗಿದ್ದೆ. ನೀನು ಯಾಕೆ ನನ್ನನ್ನು ಕೊಂದಿದ್ರೂ ಕೂಡ ತಪ್ಪಿರ್ತಾ ಇರಲಿಲ್ಲ. ಯುದ್ಧದಲ್ಲಿ ಕೊಂದಿದ್ದು ಹೇಗೆ? ಹಿಂದಿನಿಂದ. ಹಾಗಾಗಿ ನೀನು ಸೂರ್ಯವಂಶದಲ್ಲಿ ಹುಟ್ಟಿರೋದೇ ವ್ಯರ್ಥ ನೀನು ಅಂತ ಹೇಳ್ಬಿಡ್ತಾನೆ. ಸೂರ್ಯವಂಶವಂತೆ ಎಂತಹ ವಂಶ? ಮಾಂಧಾತ, ದಿಲೀಪ, ದಶರಥ ನಿನ್ನ ತಂದೆ ಎಂತಹವನು, ಭಗೀರಥ ಎಂಥವನು, ಸಗರ ಎಂಥವನು, ಅಂತಹ ದೊಡ್ಡ ದೊಡ್ಡ ಚಕ್ರವರ್ತಿಗಳ ವಂಶದಲ್ಲಿ ನಿನ್ನಂಥ ಒಬ್ಬ ಹೇಳಿ ಬರಲಿಕ್ಕೆ ಸಾಧ್ಯನಾ ಅಂತ ಅಂದುಬಿಡ್ತಾರೆ. ರಾಮದೇವರು ಸುಮ್ಮನೆ ಇದ್ದರು, ಏನೂ ಮಾತಾಡ್ತಾ ಇರಲಿಲ್ಲ. ಇಷ್ಟೆಲ್ಲ ಹೇಳಿ ಕೊನೆಗೆ ಇನ್ನೊಂದು ಮಾತನ್ನು ಹೇಳ್ತಾನೆ. ರಾಮ, ನಿನಗೆ ಪ್ರಧಾನವಾಗಿ ಇರಬೇಕಾದದ್ದು, ಮನುಷ್ಯರಿಗೆ ಆದ ಮೇಲೆ ಇರಬೇಕಾದದ್ದು ಬುದ್ಧಿ, ಜ್ಞಾನ. ನಿನಗೆ ಬುದ್ಧಿನೇ ಇಲ್ಲ ಅಂತ. ನೀನು ಯಾಕೆ ಬಂದಿದ್ದೀಯಾ ಇಲ್ಲಿ? ಸುಗ್ರೀವನ ಹತ್ತಿರ ಫ್ರೆಂಡ್ಶಿಪ್ ಮಾಡಿ ನಿನ್ನ ಸೀತೆಯನ್ನು ಹುಡುಕಿಸ್ಕೊಳ್ಳಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೀನು ಯಾರ ಹತ್ರ ಹೋಗಿದ್ದೀಯಾ? ಸುಗ್ರೀವನ ಹತ್ತಿರ ಹೋಗಿದ್ದೀಯಾ.
ಸುಗ್ರೀವ ಮಹಾ ದುರ್ಬಲ, ಅವನ ಹತ್ತಿರ ಸಾಮರ್ಥ್ಯವೇ ಇಲ್ಲ. ನೀನು ನನ್ನ ಬಳಿ ಬಂದು ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು, ಏನಂತ, ಸೀತೆ ಹುಡುಕಿ ಕೊಡೋದಂತ. ಆವಾಗ ನೀನು ಹುಡುಕುವಂಥ ಪ್ರಮೇಯವೇ ಇಲ್ಲ. ಮುಂದೆ ರಾವಣನ ಬಳಿ ನೀನು ಹೋಗಬೇಕು, ರಾವಣ ನಿನಗೇನು ಈಸಿಯಾಗಿ ಕೊಡೋದಿಲ್ಲ ಸೀತೆಯನ್ನು, ಅವನ ಬಳಿ ಯುದ್ಧ ಮಾಡಬೇಕು. ಆವಾಗ ಅಪಾರ ಸೈನ್ಯ ನಾಶ ಆಗುತ್ತೆ. ನೀನು ನನ್ನ ಹತ್ತಿರ ಬಂದು ಸೀತೆಯನ್ನು ನನಗೆ ಕೊಡುವಂತ ಕೇಳಿದ್ದರೆ ನಾನು ಒಂದು ಮಾತು ಹೇಳ್ತಾ ಇದ್ದೆ. ಯಾರಿಗೆ? ರಾವಣನಿಗೆ. ರಾವಣ, ನೀನು ಏನೂ ಮಾತನಾಡದೇನೆ ಸೀತೆಯನ್ನು ವಾಪಸ್ ರಾಮನಿಗೆ ಕೊಟ್ಬಿಡು ಅಂತ. ರಾವಣ ಕೂಡ ಏನು ಮಾಡ್ತಾ ಇದ್ದ, ಒಂದೇ ಒಂದು ಮಾತನ್ನು ಆಡದೇನೆ ಸುಲಭವಾಗಿ ಒಂದೇ ಮಾತಿಗೆ ಸೀತೆಯನ್ನು ನಿನಗೆ ವಾಪಸ್ ಕೊಟ್ಬಿಡ್ತಾ ಇದ್ದ. ಯಾಕೆಂದರೆ ನನ್ನನ್ನು ಕಂಡರೆ ರಾವಣನಿಗೆ ಅಷ್ಟು ಹೆದರಿಕೆ. ಯಾಕೆಂದರೆ ಕೆಲವು ವರ್ಷಗಳ ಹಿಂದೆ ರಾವಣನನ್ನು ನಾನು ಬಂಧನ ಮಾಡಿ ನನ್ನ ಮಗನ ತೊಟ್ಟಿಲಿಗೆ ಆಟದ ಸಾಮಾನು ರೀತಿ ಕಟ್ಟಿ ಹಾಕಿದ್ದೆ. ಹಾಗಾಗಿ ನೀನು ನಿನಗೆ ಬುದ್ಧಿನೇ ಇಲ್ಲ, ನನ್ನ ಹತ್ರ ಬರಬೇಕಾಗಿತ್ತು, ನೀನು ಹೋಗಿದ್ದೀನಿ ಯಾರ ಹತ್ರ? ಸುಗ್ರೀವನ ಹತ್ರ. ನಿನಗೆ ಬುದ್ಧಿನೇ ಇಲ್ಲ ಅಂತ ರಾಮದೇವರನ್ನು ಎಷ್ಟು ಬೈಬೇಕು ಅಷ್ಟು ಬೈಲಿಕ್ಕೆ ಶುರು ಮಾಡ್ತಾನೆ. ಇಷ್ಟೆಲ್ಲ ಅವನು ಎಷ್ಟು ಬೈಬೇಕು ಎಲ್ಲ ಬೈಲಿಕ್ಕೆ ರಾಮದೇವರು ಅವಕಾಶ ಕೊಟ್ಟರು. ಇಷ್ಟೆಲ್ಲ ಆದಮೇಲೆ ಅವನ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಶುರು ಮಾಡ್ತಾರೆ. ವಾಲಿಯ ಮೊದಲ ಪ್ರಶ್ನೆ ಏನು? ನಾನು ನಿನಗೇನು ಅಪಚಾರ ಮಾಡಿದ್ದೆ? ನಾನು ನಿನ್ನನ್ನು ನೋಡೇ ಇಲ್ಲ ಇಷ್ಟು ವರ್ಷಗಳ ಕಾಲ, ನಿನ್ನ ಹತ್ತಿರ ಬಂದಿಲ್ಲ, ನಿನ್ನ ಹೆಂಡತಿಯನ್ನು ನೋಡಿಲ್ಲ, ಏನೂ ನೋಡೇ ಇಲ್ಲ, ನಿನಗೆ ನಾನು ಅಪಚಾರವನ್ನೇ ಮಾಡಿಲ್ಲ, ನನಗೆ ಯಾಕೆ ನೀನು ಈ ರೀತಿಯಾದಂಥ ದೊಡ್ಡ ಶಿಕ್ಷೆಯನ್ನು ಕೊಟ್ಟಿ ಎಂಬುದಾಗಿ ಕೇಳ್ತಾ. ಅದಕ್ಕೆ ರಾಮದೇವರು ಹೇಳ್ತಾರೆ, ನೀನು ನನಗೆ ಅಪಚಾರ ಮಾಡಲಿ ಇನ್ನೊಬ್ಬರಿಗೆ ಅಪಚಾರ ಮಾಡಲಿ ಅದು ಪ್ರಶ್ನೆಯಲ್ಲ, ಅಪಚಾರ ಮಾಡಿದ್ದೀಯೋ ಇಲ್ಲೋ ಅದು ಪ್ರಧಾನ ವಿಚಾರ. ನಾನು ಒಬ್ಬ ಚಕ್ರವರ್ತಿ, ರಾಜನಾದಂಥವನು. ಎಲ್ಲರನ್ನೂ ರಕ್ಷಣೆ ಮಾಡುವುದು ನನ್ನ ಪ್ರಧಾನವಾದಂತಹ ಕರ್ತವ್ಯ. ಹಾಗಾಗಿ ನೀನು ನನಗೆ ಅಪಚಾರ ಮಾಡಲಿಲ್ಲ, ಆದರೆ ಸ್ವತಃ ನಿನ್ನ ಸಹೋದರನಾದಂತಹ ಸುಗ್ರೀವನಿಗೆ ಅಪಚಾರ ಮಾಡಿದ್ದೀಯಾ, ಅವನು ರಾಜ್ಯವನ್ನು ಅಪಹಾರ ಮಾಡಿದ್ದೀಯಾ. ಅದಕ್ಕಿಂತ ದೊಡ್ಡ ಅಪರಾಧ ಪರಪತ್ನಿಯನ್ನು, ಅವನ ಪತ್ನಿಯನ್ನು ಅಪಹಾರ ಮಾಡಿದ್ದೀಯಾ. ಹಾಗಾಗಿ ರಾಜನಾದಂತಹ ವ್ಯಕ್ತಿ ಇನ್ನೊಬ್ಬರಿಂದ ತಪ್ಪಾಗದಂತೆ ನೋಡ್ಕೊಳ್ಬೇಕು. ಅದು ನೀನೇ ಮಾಡಿದ್ದೀಯಾ, ನೀನು ಒಬ್ಬ ರಾಜ, ಇನ್ನೊಬ್ಬರ ಹೆಂಡತಿಯನ್ನೇ ಅಪಹಾರ ಮಾಡಿ ರಾಜ ಹೇಗೆ ಇರಬಾರ್ದು ಆ ರೀತಿಯಾಗಿ ಇದ್ದೀಯಾ. ಹಾಗಾಗಿ ತಪ್ಪು ಮಾಡಿದಂತಹ ವ್ಯಕ್ತಿ ಸಾಮಾನ್ಯ ಪ್ರಜೆಯೇ ಆಗಲಿ ಒಬ್ಬ ರಾಜನೇ ಆಗಿರಲಿ ಅವನನ್ನು ನಿಗ್ರಹ ಮಾಡಬೇಕಾದದ್ದು ಚಕ್ರವರ್ತಿಯ ಕರ್ತವ್ಯ. ಹಾಗಾಗಿ ನಾನು ಕೇವಲ ಅಯೋಧ್ಯೆಗೆ ಮಾತ್ರ ರಾಜ ಅಲ್ಲ, ಇಡೀ ಭರತಖಂಡಕ್ಕೇನೆ ಚಕ್ರವರ್ತಿಯ ಸ್ಥಾನದಲ್ಲಿ ಇರುವವನು. ಹಾಗಾಗಿ ನಿನ್ನನ್ನು ನಾನು ಕೊಂದಿದ್ದೇನೆ ಅಂತ ಹೇಳ್ತಾನೆ. ಇನ್ನು ವಾಲಿ ಇನ್ನೊಂದು ಪ್ರಶ್ನೆ ಮಾಡಿದ್ದ, ನಿನಗೆ ಬುದ್ಧಿನೇ ಇಲ್ಲ, ಯಾಕೆ ನನ್ನ ಹತ್ರ ನೀನು ಬಂದಿದ್ದರೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದರೆ ನಿನಗೆ ಅನುಕೂಲ ಆಗ್ತಾ ಇತ್ತು ಅಂತ. ಅದಕ್ಕೆ ರಾಮದೇವರು ಹೇಳ್ತಾರೆ, ನಾನು ಸುಗ್ರೀವನ ಹತ್ತಿರ ಮೈತ್ರಿ ಮಾಡಿರೋದು ಅವನ ಪರಾಕ್ರಮಶಾಲಿ ಅದನ್ನು ನೋಡಿ ಅಲ್ಲ, ಹೊರತು ಅವನ ಮನಸ್ಸನ್ನು ನೋಡಿ. ನನಗೆ ಬೇಕಾಗಿರುವಂತಹ ಮೈತ್ರಿ ಸ್ನೇಹ ಎಂಥದ್ದು ಅಂತ ಹೇಳಿದ್ರೆ ಪವಿತ್ರವಾದಂತಹ ಸ್ನೇಹ ನನಗೆ ಬೇಕು. ನಿನ್ನ ಸ್ನೇಹ ಪರಮ ಅಪವಿತ್ರವಾದಂತಹ ಸ್ನೇಹ. ನಿನ್ನ ವ್ಯಕ್ತಿತ್ವನೂ ಚೆನ್ನಾಗಿಲ್ಲ, ಬುದ್ಧಿನೂ ಚೆನ್ನಾಗಿಲ್ಲ, ಇನ್ನೊಬ್ಬರ ಹೆಂಡತಿಯನ್ನು, ಸಹೋದರನ ಹೆಂಡತಿಯನ್ನೇ ಅಪಹಾರ ಮಾಡಿ ಕೆಟ್ಟ ಮಾರ್ಗದಲ್ಲಿ ನೀನು ವರ್ತಿಸ್ತಾ ಇದ್ದೀಯ. ಹಾಗಾಗಿ ನಿನ್ನ ಮೈತ್ರಿ ಅದು ಅಪವಿತ್ರವಾದದ್ದು, ಪವಿತ್ರವಲ್ಲ. ಹಾಗಾಗಿ ಅಪವಿತ್ರವಾದಂತಹ ಮೈತ್ರಿ ನನಗೆ ಬೇಕಾಗಿಲ್ಲ. ಆ ಅಪವಿತ್ರ ಮೈತ್ರಿಯ ಮೂಲಕ ಸಿಗುವಂತಹ ಹೆಂಡತಿಯು ನನಗೆ ಬೇಕಾಗಿಲ್ಲ. ನನಗೆ ಸಾಮರ್ಥ್ಯ ಇದೆ, ನಾನು ಹೋಗಿ ಹುಡ್ಕೊಳ್ತೇನೆ. ನಿನ್ನ ಮೂಲಕ ರಾವಣನಿಗೆ ಮಾತು ಹೇಳಿಸಿ ಸೀತೆಯನ್ನು ಪಡೆಯುವಂಥ ಅವಶ್ಯಕತೆ ನನಗೆ ಇಲ್ಲ. ಹಾಗಾಗಿ ನಾನು ನಿನ್ನ ಜೊತೆ ಸ್ನೇಹವನ್ನು ಮಾಡಲಿಲ್ಲ. ಮತ್ತು ಪ್ರಧಾನ ಪ್ರಶ್ನೆ ಏನು ಅಂತ ಹೇಳಿದರೆ, ನನ್ನನ್ನು ನೀನು ಮರೆಯಲ್ಲಿ ನಿಂತು ಯಾಕೆ ಬಾಣ ಹೊಡೆದೆ ಅಂತ. ಫೇಸ್ ಟು ಫೇಸ್ ಎದುರಿಗೆ ಬಂದು ಯುದ್ಧ ಮಾಡ್ಬೋದಾಗಿತ್ತು, ನೀನು ಭಾರಿ ಪರಾಕ್ರಮಶಾಲಿ, ಆದರೆ ಹಿಂದಕ್ಕೆ ಬಂದು ಯಾಕೆ ಬಾಣವನ್ನು ಹೊಡೆದೆ, ಇದು ನಿನ್ನ ವ್ಯಕ್ತಿತ್ವವನ್ನೇ ನಾಶ ಮಾಡುತ್ತೆ ಅಂತ ವಾಲಿ ಬೈದಿದ್ದ. ಅದಕ್ಕೆ ರಾಮದೇವರು ಉತ್ತರ ಹೇಳ್ತಾರೆ, ಧರ್ಮ ಯುದ್ಧ ಅದು ಒಂದು ಧರ್ಮ, ಅದನ್ನು ಧರ್ಮದ ರೀತಿಯಲ್ಲೇ ಮಾಡಬೇಕು. ಯಾವಾಗ ಮಾಡಬೇಕು? ಎದುರುಗಡೆ ಇರುವಂತಹ ವ್ಯಕ್ತಿಯು ಕೂಡ ಅಷ್ಟೇ ಧರ್ಮಶಾಲಿಯಾಗಿದ್ದರೆ ಧರ್ಮದಿಂದಾಗಿ ಯುದ್ಧವನ್ನು ಮಾಡಬೇಕು. ಆದರೆ ನಾವು ಈಗ ಮಾಡ್ತಾ ಇರೋದು ಯುದ್ಧನೂ ಅಲ್ಲ, ನಾವೀಗ ಮಾಡ್ತಾ ಇರೋದೇನು, ಅಪರಾಧಿಗೆ
ಕೊಡುತ್ತಿರುವಂತಹ ಶಿಕ್ಷೆಯನ್ನು ಇದೇ ರೀತಿ ಕೊಡಬೇಕು ಅಂತ ಏನೂ ನಿಯಮ ಇಲ್ಲ. ಯಾಕೆ ಅಂದರೆ ನೀನು ಮಾಡಿರುವುದೇ ದೊಡ್ಡ ತಪ್ಪು. ಇವತ್ತು ಯಾರೋ ಒಬ್ಬ ಸೈನಿಕರು, ಬೇರೆ ಪಾಕಿಸ್ತಾನ ಸೈನಿಕರು, ಇನ್ಯಾರೋದು ಅಫ್ಘಾನಿಸ್ತಾನ ಸೈನಿಕರು ನಮ್ಮ ಇದಕ್ಕೆ ಬಂದಿದ್ದಾರೆ ಅಂತ ನಾವು ಅವ್ರ ಜೊತೆ ಸರಿಯಾಗಿ ಯುದ್ಧ ಮಾಡಬೇಕು ಅಂತ ಫೇಸ್ ಟು ಫೇಸ್ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಅಪರಾಧಿ, ತಪ್ಪು ಮಾಡಿದವನು ಸಿಕ್ಕಿದ್ದಾನೆ, ಪ್ರಧಾನ ಉದ್ದೇಶ ಏನು, ಅವ್ರನ್ನ ಕೊಲ್ಲಬೇಕು ಅಷ್ಟೇ. ಹಾಗಾಗಿ ಯಾವುದೇ ಒಂದು ರೀತಿಯಲ್ಲಾದರೂ ಕೂಡ ಭಯೋತ್ಪಾದಕರನ್ನು, ಕೆಟ್ಟ ವ್ಯಕ್ತಿಗಳನ್ನು ಸಂಹಾರ ಮಾಡಬೇಕು. ಅಲ್ಲಿ ನಾವು ಇದೇ ರೀತಿ ಮಾಡಬೇಕು ಅಂತ ಯುದ್ಧದ ನಿಯಮಗಳನ್ನು ಇಟ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರಾಮ ಹೇಳ್ತಾನೆ, ಇಲ್ಲಿ ನಾನು ಮಾಡಿದ್ದು ಯುದ್ಧ ಅಲ್ಲ, ಹೊರತೇನು ಅಪರಾಧಿಗೆ ಕೊಟ್ಟಂತಹ ಶಿಕ್ಷೆ. ಅಪರಾಧಿಗೆ ಕೊಟ್ಟಂತಹ ಶಿಕ್ಷೆ ಅದು ಯಾವ ರೀತಿಯಲ್ಲಿ ಬೇಕಾದರೂ ಕೊಡಬಹುದು. ಹಾಗಾಗಿ ನಾನೇನು ಮಾಡಿದ್ದೇನೆ, ನೀನೊಬ್ಬ ದೊಡ್ಡ ಅಪರಾಧಿ, ಸಹೋದರನ ಹೆಂಡತಿಯನ್ನೇ ಅಪಹಾರ ಮಾಡಿದಂತಹ ವ್ಯಕ್ತಿ. ಹಾಗಾಗಿ ನಿನಗೆ ಶಿಕ್ಷೆಯನ್ನು ಕೊಡಬೇಕಾದರೆ ಧರ್ಮ ಅಧರ್ಮ ಇದು ಯಾವುದನ್ನು ಕೂಡ ನೋಡುವಂತಹ ಅವಶ್ಯಕತೆಯೇ ಇಲ್ಲ. ಯಾಕೆ ನೀನೇ ಧರ್ಮಿಷ್ಠ ಅಲ್ಲ, ನೀನೇ ಪರಮ ಅಧಾರ್ಮಿಕ. ಹಾಗಾಗಿ ನಿನ್ನನ್ನು ಸಂಹಾರ ಮಾಡಬೇಕಾದರೆ ಧರ್ಮದ ಹಾದಿಯಲ್ಲಿ ಯುದ್ಧ ಮಾಡುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಉತ್ತರವನ್ನು ಕೊಟ್ಟ. ಇಷ್ಟಾದರೂ ಕೂಡ ನಮಗೆ ಸಂದೇಹ ಬರುತ್ತೆ, ಎದುರುಗಡೆ ಹೋಗಿ ಕೊಂದಿದ್ದು ಏನಾಗ್ತಿತ್ತು ರಾಮನಿಗೆ ಅಂತ. ರಾಮನ ಪರಾಕ್ರಮದಲ್ಲಿ ಅವನಿಗೆ ಹುಲ್ಲು ಕಡ್ಡಿಗೂ ಸಮಾನ ಅಲ್ಲ, ವಾಲಿ ಆರಾಮಾಗಿ ಸಂಹಾರ ಮಾಡ್ಬೋದಾಗಿತ್ತು, ಯಾಕೆ ಹಾಗೇ ಬಿಟ್ಟ ಅಂತ. ಇದರಲ್ಲಿ ನಾವು ನಿನ್ನೆ ಮೊನ್ನೆ ಕೇಳಿದಂತೆ ಅನೇಕ ರಾಮಾಯಣಗಳಲ್ಲಿ ಅನೇಕ ರೀತಿ ಹೇಳ್ತಾರೆ. ಒಂದು ರಾಮಾಯಣದಲ್ಲಿ ಹೇಳ್ತಾರೆ, ವಾಲಿಯ ಬಳಿ ಒಂದು ಹಾರ ಇತ್ತು ಅಂತೆ. ಅದು ದೇವೇಂದ್ರ ಕೊಟ್ಟಂತಹ ಹಾರ. ಅದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ವಾಲಿ ಯಾರ ಎದುರುಗಡೆ ಹೋಗಿ ಆದರೂ ಯುದ್ಧಕ್ಕೆ ಅಂತ ನಿಂತರೆ ಅವರ ಅರ್ಧ ಶಕ್ತಿ ಯಾರಿಗೆ ಬರ್ತಾ ಇತ್ತು, ವಾಲಿಗೆ ಬರ್ತಾ ಇತ್ತು ಅಂತ. ಆದರೆ ಇದು ಯಾವ ಕಥೆಯೂ ಕೂಡ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಆಗಲಿ ಎಲ್ಲಿಯೂ ಕೂಡ ಇಲ್ಲ. ಯಾರೋ ಇತ್ತೀಚೆಗೆ ಬಂದಂಥ ಕವಿಗಳು ಕಲ್ಪನೆ ಮಾಡಿದಂತಹ ಒಂದು ಕಥೆ. ಆದರೆ ಮಧ್ವಾಚಾರ್ಯರು ಹೇಳುವಂತಹ ಪ್ರಧಾನವಾದಂತಹ ಕಾರ್ಯ, ಒಂದು ವೇಳೆ ಯುದ್ಧಕ್ಕೆ ಅಂತ ಕರೆದಿದ್ದರೆ ವಾಲಿಯೊಬ್ಬನೇ ಯುದ್ಧಕ್ಕೆ ಬರ್ತಾ ಇರಲಿಲ್ಲ, ಹೊರತು ಅವನ ಅಪಾರವಾದಂತಹ ಸೈನ್ಯ ಎಲ್ಲ ಬರ್ತಾ ಇತ್ತು. ತಪ್ಪು ಮಾಡಿದ್ಯಾರು? ವಾಲಿಯೊಬ್ಬನೇ. ವಾಲಿಗೋಸ್ಕರ ಸುಮ್ಮನೆ ಅವನ ನಿರಪರಾಧಿಗಳಾದಂತಹ ಸೈನ್ಯ ನಾಶ ಆಗ್ತಾ ಇತ್ತು ಎನ್ನುವಂತಹ ಉದ್ದೇಶದಿಂದಾಗಿ ರಾಮ ಅವನನ್ನು ಯುದ್ಧಕ್ಕೆ ಕರೆಯಲಿಲ್ಲ. ಇದು ಒಂದು ಕಾರಣ. ಇನ್ನೊಂದು ಕಾರಣ, ಒಂದು ವೇಳೆ ಎದುರುಗಡೆನೇ ಯುದ್ಧಕ್ಕೆ ಕರೆದು ಬಿಟ್ಟಿದ್ದರೆ ಆವಾಗ ವಾಲಿ ಒಂದು ವೇಳೆ ತನ್ನ ಅಪರಾಧವನ್ನು ಒಪ್ಪಿಕೊಂಡು ಅವನ ಹೆಂಡತಿಯನ್ನು ಒಪ್ಪಿಸಿ ತಾನೇ ಮಾಡ್ತಾ ಇದ್ದ, ರಾಮದೇವರ ಕಾಲಿಗೆ ಬಿದ್ದು ಶರಣಾಗತನಾಗ್ತಾ ಇದ್ದ. ರಾಮದೇವರ ವ್ರತ ಏನು? ಸಕೃದೇವ ಪ್ರಪನ್ನಾಯ ತವಾಸ್ಮಿತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವ್ರತಂ ಮಮ ಅಂತ. ಆವಾಗ ರಾಮದೇವರು ಏನು ಮಾಡ್ತಾ ಇದ್ರು, ಅವನನ್ನು ಹಾಗೇ ಬಿಟ್ಬಿಡ್ತಾ ಇದ್ರು. ಈ ವಿಚಾರ ಯಾರಿಗೆ ಗೊತ್ತಾಗ್ತಾ ಇತ್ತು? ರಾವಣನಿಗೂ ಗೊತ್ತಾಗ್ತಾ ಇತ್ತು. ವಾಲಿಯಂತಹ ನನಗಿಂತ ದೊಡ್ಡ ಪರಾಕ್ರಮಶಾಲಿಯಾದಂತಹ ವಾಲಿಯೇನೇ ರಾಮದೇವರ ಮೇಲೆ ಯುದ್ಧ ಮಾಡಿಲ್ಲ ಅಂತ ಹೇಳಿದ್ರೆ ನನಗೂ ಸಾಮರ್ಥ್ಯ ಇಲ್ಲ ಅಂತ ಅವನೇನು ಮಾಡ್ತಾ ಇದ್ದ, ಅವನು ಇದೇ ರೀತಿ ಶರಣಾಗತನಾಗ್ತಾ ಇದ್ದ. ಹಾಗಾಗಿ ಮುಂದೆ ತಪ್ಪು ಮಾಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಈ ರೀತಿಯಾಗಿ ಶರಣಾಗತರಾಗ್ತಾ ಹೋಗ್ಬಿಟ್ರೆ ಲೋಕದಲ್ಲಿ ಇವನು ಅಪರಾಧಿ, ಇವನು ನಿರಪರಾಧಿ ಎನ್ನುವಂತಹ ವ್ಯವಸ್ಥೆಗೇನೆ ಭಂಗ ಬರ್ತಾ ಇತ್ತು. ತಪ್ಪು ಮಾಡಿದವರು ಪ್ರತಿಯೊಬ್ಬರು ಕೂಡ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಹೋದರೆ ತಪ್ಪಿಗೆ ಪ್ರಾಯಶ್ಚಿತ್ತವೇ ಇಲ್ಲ, ಪರಿಹಾರವೇ ಇಲ್ಲ, ಶಿಕ್ಷೆ ಇಲ್ಲ ಅಂತ ಆಗ್ತಾ ಇತ್ತು. ಹಾಗಾಗಿ ಈ ರೀತಿಯಾದಂತಹ ವ್ಯವಸ್ಥೆ ಬರಬಾರದು ಎಂಬಂತಹ ಉದ್ದೇಶದಿಂದಾಗಿ ಈ ರೀತಿಯಾಗಿ ರಾಮದೇವರು ಹಿಂದಿಯಿಂದ ಬಾಣ ಹೊಡೆದರು. ಯಾಕೆಂದರೆ ರಾಮದೇವರ ಅವತಾರವೇನೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ, ನಿಗ್ರಹ ಮಾಡಲಿಕ್ಕೋಸ್ಕರ. ಬಂದಂಥ ದುಷ್ಟರು ಪ್ರತಿಯೊಬ್ಬರು ಕೂಡ ರಾಮದೇವರ ಪಾದಕ್ಕೆ ಬಿದ್ದು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಹೋದರೆ ಅವತಾರದ ಕಾರ್ಯವೇ ಸಮಾಪ್ತಿ ಆಗ್ತಾ ಇರಲಿಲ್ಲ. ಇನ್ನು ಅವರು ಎಷ್ಟು ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡಿದರೂ ಕೂಡ ಅವರು ದುಷ್ಟರೇ. ಇವತ್ತು ಪ್ರಾರ್ಥನೆ ಮಾಡ್ತಾರೆ, ನಾಳೆ ಮತ್ತೆ ಹೋಗಿ ಅದೇ ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಆ ರೀತಿಯಾಗಿ ಮಾಡಿದ್ರು ಎಂಬುದಾಗಿ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ನಂತರ ವಾಲಿ ಕೆಳಗಡೆ ಬಿದ್ದಿರ್ತಾನೆ. ರಾಮದೇವರು ಕೇಳ್ತಾರೆ, ವಾಲಿ ಹೇಳ್ತಾನೆ, ಹೌದು ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟೆ ಎಂಬುದಾಗೆಲ್ಲ ಹೇಳ್ತಾನೆ. ಕೊನೆಗೆ ಇಷ್ಟೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ಮಾಡಿದಂತಹ ಎಲ್ಲ ಅಪರಾಧಗಳನ್ನು ಕೂಡ ಮನ್ನಿಸು ಅಂತ ಪ್ರಾರ್ಥನೆ ಮಾಡ್ತಾನೆ ವಾಲಿ. ಇಷ್ಟೆಲ್ಲ ಆದಾಗ ರಾಮದೇವರು ಒಂದು ಮಾತನ್ನು ಹೇಳ್ತಾರೆ, ವಾಲಿ ನೀನು ಬದುಕಬೇಕು ಅಂತ ನಿನಗೆ ಆಸೆ ಇದ್ದರೆ ಈಗಲೇ ಪ್ರಾರ್ಥನೆ ಮಾಡಿಕೊ, ನಾನು ನಿನ್ನನ್ನು ಬದುಕಿಸ್ತೇನೆ, ನನ್ನ ಬಾಣವನ್ನು ವಾಪಸ್ ತೆಗೆದುಕೊಂಡು ನಿನ್ನನ್ನು ಬದುಕಿಸ್ತೇನೆ ಅಂತ ರಾಮದೇವರು ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ವಾಲಿ ಹೇಳ್ತಾನೆ, ಪರಮಾತ್ಮ
ನಿನ್ನಂತಹ ಸರ್ವೋತ್ತಮನಾದಂತಹ ದೇವರ ಹತ್ತಿರ ಪ್ರಾಣವನ್ನು ಸಮರ್ಪಣೆ ಮಾಡುವಂತಹ ಯೋಗ್ಯತೆ ಸಿಕ್ಕಿರುವುದು ನನಗೊಬ್ಬನಿಗೆ. ನಿನ್ನದೇ ಬಾಣ ಪ್ರಾಣ ಬಿಡ್ತಾ ಇರೋದು ನಿನ್ನ ಪಾದದ ಅಡಿಯಲ್ಲಿ. ಯಾಕೆಂದರೆ ರಾಮದೇವರಲ್ಲಿ ನಿಂತಿದ್ದಾನೆ, ಮುಂದೆ ವಾಲಿ ಬಿದ್ದಿದ್ದಾನೆ. ಹಾಗಾಗಿ ಈ ಬದುಕು ಎಷ್ಟಿದ್ದರೂ ಕೂಡ ಸ್ವಾರ್ಥದ ಬದುಕೆ. ಅವನಿಗೆ ಅಂತ್ಯಕಾಲದಲ್ಲಿ ಜ್ಞಾನೋದಯ ಆಗುತ್ತೆ ಪಾಪ. ಅದೇ ಜ್ಞಾನ ಬದುಕಿದ್ದಾಗ ಇದ್ದಿದ್ದೆ ಉದ್ಧಾರ ಆದರೂ ಆಗ್ತಾ ಇದ್ದ. ಕೊನೆಗೆ ಎಲ್ಲ ವೇದಾಂತದ ಮಾತನ್ನೆಲ್ಲ ಮಾತನಾಡಿ ಕೊನೆಗೆ ಹೇಳ್ತಾನೆ, ದಯವಿಟ್ಟು ನನ್ನ ಬದುಕಿಸಬೇಡ, ನಿನ್ನಂತಹ ಪರಮಾತ್ಮನ ಕೈಲಿ ನಾನು ಸತ್ತಿದ್ದೇನೆ ಅಂತ ಹೇಳಿದ್ರೆ ನನಗೆ ಉತ್ತಮ ಲೋಕ ಎಂಬುದು ಆಗೇ ಆಗುತ್ತೆ ಎಂಬುದಾಗಿ ಅವನು ಆ ರೀತಿಯಾಗಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಹೀಗೆ ಪ್ರಾಣತ್ಯಾಗವನ್ನು ಆದ ನಂತರ ಅವನಿಗೆ ಕೊನೆಗೆ ಒಂದು ಮಾತು ಹೇಳ್ತಾನೆ, ದಯವಿಟ್ಟು ಸುಗ್ರೀವನನ್ನು ಚೆನ್ನಾಗಿ ರಕ್ಷಣೆ ಮಾಡು. ನಾನು ತುಂಬ ಕಾಟ ಕೊಟ್ಬಿಟ್ಟೆ ನಾನು ಬದುಕಿದ್ದಾಗ. ಹಾಗಾಗಿ ನಾನು ಸತ್ತ ಮೇಲಾದರೂ ಕೂಡ ಅವನು ಆರಾಮವಾಗಿರಲಿ, ಅವನನ್ನು ಚೆನ್ನಾಗಿ ಅನುಗ್ರಹ ಮಾಡುವವನಿಗೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ತಾನೇನು ಮಾಡ್ತಾನೆ, ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಮುಂದೆ ಅವನಿಗೆ ಮಾಡಬೇಕಾದಂತಹ ಎಲ್ಲ ಕಾರ್ಯಗಳನ್ನು ಕೂಡ ಅಂಗದನ ಮೂಲಕ ರಾಮದೇವರು ಚೆನ್ನಾಗಿ ಅವನ ಹೃದಯಿಕ ಕ್ರಿಯೆಗಳನ್ನು ಮಾಡಿಸಿ ಮುಂದೆ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಹೀಗೆ ಸುಗ್ರೀವ ಮಹಾರಾಜನಾದ ಅಂಗದನ ವಾಲಿಯ ಮಗನಾದಂತಹ ಅಂಗದ ಅವನು ಯುವರಾಜ ಪಟ್ಟದಲ್ಲಿ ಕುಳಿತುಕೊಂಡು ವೈಭವದಿಂದಾಗಿ ಆ ಕಿಷ್ಕಿಂಧೆಯ ರಾಜ್ಯಭಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಇಲ್ಲಿಗೆ ಕಿಷ್ಕಿಂಧ ಕಾಂಡದ ಒಂದು ಪ್ರಧಾನ ಘಟ್ಟ ಮುಗಿಯುತ್ತೆ. ಮುಂದೆ ಕಿಷ್ಕಿಂಧ ಕಾಂಡ, ಅದಾದ ನಂತರ ಸುಂದರಕಾಂಡ, ಅದಾದ ನಂತರ ಯುದ್ಧಕಾಂಡ. ಹೀಗೆ ಇನ್ನು 2 ಕಾಂಡಗಳನ್ನು ನಾವು ಮುಂದೆ ನೋಡಲಿಕ್ಕಿದ್ದೇವೆ. ಇಲ್ಲಿಗೆ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.